ರಾಜಕೀಯ ಫೈಟ್. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಬಿಜೆಪಿಯ ರಾಜಕೀಯ ಕಾರ್ಯಕ್ರಮವ. ಇದು ಬಿಜೆಪಿ ಎರಡನೇ ತಾರೀಖು ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ. ಕಾರ್ಯಕ್ರಮದ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. 3,000 ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ಸಾಧು ಸಂತರು, ಮಠಾಧೀಶರು, ಕ್ರೀಡಾಪಟುಗಳು, ಸಿನಿಮಾ ನಟ ನಟಿಯರು, ಸಮಾಜ ಸೇವಕರು, ವಿಜ್ಞಾನಿಗಳು ಮತ್ತು ರಾಜಕಾರಣಿಗಳಿಗೆ ಹೋಗಬೇಕೋ ಹೋಗಬಾರದು ಅನ್ನುವ ಗೊಂದಲ. ಆಹ್ವಾನ ಪಡೆದಿರುವ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ ಅಯೋಧ್ಯೆಗೆ ಹೋಗಬೇಕೋ ಹೋಗಬಾರದು ಅನ್ನುವ ನಿರ್ಧಾರ ಇನ್ನೂ ಮಾಡಿಲ್ಲ. ಕಾಂಗ್ರೆಸ್ ಮುಖಂಡರು ಮಾತ್ರ ಇದನ್ನ ರಾಜಕೀಯ ಕಾರ್ಯಕ್ರಮ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ಕೇರಳದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಇದೇ ವಿಷಯವನ್ನ ಪ್ರಸ್ತಾಪಿಸಿದರು. INDIA ಮೈತ್ರಿಕೂಟ ನಮ್ಮ ಧಾರ್ಮಿಕ ಭಾವನೆಗಳನ್ನ ಪ್ರಶ್ನೆ ಮಾಡ್ತಾ ಇದೆ, ಧಾರ್ಮಿಕ ನಂಬಿಕೆಯ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇವೆ ಅಂತ. केरला थिल्ले एंडे अम्मा मारे सहोदरी मारे इंडी गठबंधन को सिर्फ एक ही काम आता है. इंडी गठबंधन हमारी आस्था पर चोट करता है. इन्होंने मंदिरों को, हमारे त्योहारों को भी लूट का माध्यम बना दिया है. त्रिशूलपुरम के साथ जिस प्रकार की राजनीति की जा रही है वो दुर्भाग्यपूर्ण है. सबरीमाला में भी जिस प्रकार की अव्यवस्था सामने आई है उससे भी श्रद्धालुओं को बहुत असुविधा आई है. ये यहां की राज्य सरकार की अक्षमता का प्रमाण है. केरला थिल्ले एंडे अम्मा मारे सहोदरी मारे इंडी गठबंधन को सिर्फ एक ही काम आता है. इंडी गठबंधन हमारी आस्था पर चोट करता है. इन्होंने मंदिरों को, हमारे त्योहारों को भी लूट का माध्यम बना दिया है. त्रिशूलपुरम के साथ जिस प्रकार की राजनीति की जा रही है वो दुर्भाग्यपूर्ण है. सबरीमाला में भी जिस प्रकार की अव्यवस्था सामने आई है उससे भी श्रद्धालुओं को बहुत असुविधा आई है. ये यहां की राज्य सरकार की अक्षमता का प्रमाण है. 22ನೇ ತಾರೀಖು
ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗ್ತೀರೋ ಹೋಗೋದಿಲ್ವೋ ಅಂತ ಕೇಳಿದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಖಂಡರುಗಳು ಹೇಳಿದರು. ಆದರೆ ಅಯೋಧ್ಯೆಯಲ್ಲಿ ನಡೀತಾ ಇರೋದೊಂದು ರಾಜಕೀಯ ಕಾರ್ಯಕ್ರಮ, BJP ಅವರು ಅದನ್ನು ಮಾಡ್ತಾ ಇದ್ದಾರೆ ಅನ್ನುವ ಹೇಳಿಕೆಗಳು ಮಾತ್ರ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಬಹುತೇಕ ರಾಜ್ಯಗಳ ಕಾಂಗ್ರೆಸ್ ಮುಖಂಡರಿಂದ ಬಂದಿದೆ. ಕರ್ನಾಟಕದಲ್ಲೂ ಮಾತಾಡ್ತಿದ್ದಾರೆ. BK ಹರಿಪ್ರಸಾದ್ ಹೇಳಿದ್ರು ರಾಜಕೀಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರು ಅಂತ. ಅದರಿಂದ ಮುಂದುವರೆದು H ಆಂಜನೇಯ ಮಾಜಿ ಸಚಿವರು ಅಯೋಧ್ಯೆಯಲ್ಲಿರೋದು BJPಯ ರಾಮ, ನಮ್ಮ ರಾಮ ಇಲ್ಲೇ ಇದ್ದಾರೆ, ಸಿದ್ದರಾಮಯ್ಯನವರೇ ನಮ್ಮ ರಾಮ, ನಾನೇ ಆಂಜನೇಯ ಅಂದ್ಬಿಟ್ರು. ಸಿದ್ದರಾಮಯ್ಯನವರೇ ನಮ್ಮ ರಾಮ, ನಾನೇ ಆಂಜನೇಯ ಅಂದರು ಮಾಜಿ ಸಚಿವ ಆಂಜನೇಯನವರು. ಇಲ್ಲಿರೋದು BJPಯ ರಾಮ ಅಂತೆ. ಕೇಳಿಸ್ಕೊಳ್ಳಿ ಒಂದ್ಸಲ. ರಾಮ ಮಂದಿರ ಹೋರಾಟ ಅಲ್ಲ ಅದು. ರಾಮ ಮಂದಿರದಲ್ಲಿ ಅಲ್ಲಿ ಬಾಬರಿ ಮಸ್ಜಿದ್ ಧ್ವಂಸ ಮಾಡಿದಾಗ LK ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿಯವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿತ್ತು. ಈಗಲೂ ಸಹ ಆ ಕ್ರಿಮಿನಲ್ ಕೇಸು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಬಾಬರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧವೇ ಆಗುತ್ತೆ. ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ರು ಅಂದರೆ ನಾವೆಲ್ಲರೂ ಸಹ ಯಾವುದೇ ಆಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನು ಧರ್ಮಗುರುಗಳ? ಇದು ರಾಜಕೀಯ ಕಾರ್ಯಕ್ರಮ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇದಕ್ಕೂ ನಮ್ಮ ಪಕ್ಷದ ಒಳ್ಳೇದಾಯ್ತಲ್ಲ. ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ. ನಾನು ಆಂಜನೇಯ ಏನು ಮಾಡಿದ ಅನ್ನೋದು ಗೊತ್ತಲ್ಲ ಅಲ್ವಾ? ನಾವೆಲ್ಲ ಶ್ರೀರಾಮನ ಭಕ್ತರು. ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗೆ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲಿ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಆ ಜಾಗದ ವ್ಯವಸ್ಥೆ, ಆ ಒಂದು ಸೀಮಿತ ಇದರಲ್ಲಿ ಯಾರನ್ನು ಕರಿಬೋದು ಯಾರನ್ನು ಕರಿಬಾರ್ದು ಅನ್ನೋದು ಆ ಟ್ರಸ್ಟಿನ, ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆಗಿದೆ. ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗಾರೆ ನೀವು. ನೋಡಪ್ಪ, ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ತಿದ್ದವರು ಹೋಗ್ತಿಲ್ಲ ಅಷ್ಟೇ. ಇದರಿಂದ ಆಹ್ವಾನ ಯಾರು ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. AS ಪಾಟೀಲ್ ನಡಹಳ್ಳಿ ಅವರು BJPಯಿಂದ ಇದ್ದಾರೆ. ಗಂಗಾಧರ ಮೂರ್ತಿ ಅವರು JDSನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಾಜ್ ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ನಾಥ್ವಿಂದ ಚರ್ಚೆಯನ್ನು ಶುರು ಮಾಡ್ತೀನಿ. ಪ್ರಶಾಂತ್, ಚರ್ಚೆಯ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಚರ್ಚೆಯಿಂದ ಕಾಂಗ್ರೆಸ್ ದೂರ ಉಳಿತಿರೋದ್ರ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಇಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಮುಖಂಡರು ರಾಮ ಮಂದಿರ ಲೋಕಾರ್ಪಣೆಯ ಬಗ್ಗೆ ಮಾತಾಡಿಲ್ಲ ಇಂತಿಲ್ಲ. ಪ್ರತಿ ರಾಜ್ಯದಲ್ಲೂ ಮಾತಾಡಿದ್ದಾರೆ. ನ್ಯಾಷನಲ್ ಲೀಡರ್ಸ್ ಮಾತಾಡಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡ್ತೀವಿ, ಚರ್ಚೆಗಳಿಗೆ ಬರೋದಿಲ್ಲ ನಾವು ಅನ್ನೋ ಹಂಗಿದೆ. ಇವತ್ತಿನ ಚರ್ಚೆಗೂ ಬರೋದಿಲ್ಲಂತೆ. ನೋಡಿ, ಕಾಂಗ್ರೆಸ್ ಎದುರಿಸ್ತಾ ಇರ್ತಕ್ಕಂಥ ದ್ವಂದ್ವದ ಕಾರಣದಿಂದಲೇ ಚರ್ಚೆಯಿಂದ ಕಾಂಗ್ರೆಸ್ ದೂರ ಉಳಿತಾ ಇದೆ. ರಾಮ ಮಂದಿರ ವಿಷಯ ಈಗ ಕಳೆದ ಒಂದು ವಾರದಿಂದ, ಪ್ರಾಯಶಃ ನೀವು ಅಯೋಧ್ಯೆಗೆ ಹೋದ್ಮೇಲೆ ನಂತರದ ಸಂದರ್ಭದಲ್ಲಿ ದಿನವೂ ಕೂಡ ಈಗ ಒಂದು ಸುದ್ದಿಗಳು ಬರ್ತಾ ಇವೆ. ಕಾಂಗ್ರೆಸ್ನ ನಿಲುವು ಏನು ಅಂತಕ್ಕಂಥದ್ದು ನಾವು ಮೊದಲನೇ ದಿನ ಚರ್ಚೆ ಮಾಡಿದಾಗಲೂ ನೋಡಿದ್ವಿ. ಕಾಂಗ್ರೆಸ್ನ ನೋಡಿ, BJPಯ ನಿಲುವು ಪರ ಇರೋರು ಪರ ಅನ್ಬೋದು, ವಿರೋಧ ಅನ್ಬೋದು, ಒಂದು ನಿಲುವಿದೆ. ಉಳಿದ ಈಗ OICಗೆ ಒಂದು ನಿಲುವಿದೆ. ಹೌದು, ಒಂದು ಸ್ಪಷ್ಟ ನಿಲುವನ್ನು OIC ಕೂಡ ತಾಳ್ತಾ ಇದ್ದಾರೆ. ನನಗನ್ಸುತ್ತೆ ನೋಡಿ, ಇವತ್ತಿನ ದಿನಗಳಲ್ಲಿ ಜನ ಯಾವುದೋ ಒಂದು ರಾಜಕೀಯ ಪಕ್ಷ ಸಂಘಟನೆಯಿಂದ, ಅದು ರಾಮ ಮಂದಿರದಂಥ ವಿಷಯದ ಸಂದರ್ಭದಲ್ಲಿ ಒಂದು ನಿಲುವನ್ನು ಬಯಸ್ತಾರೆ. ಆದರೆ ಕಾಂಗ್ರೆಸ್ ಆ ದ್ವಂದ್ವದಲ್ಲೇ ಇದೆ ಇನ್ನುವರೆಗೂ. ಈ ದ್ವಂದ್ವ ಇವತ್ತಿಂದಲ್ಲ, 1947ರಿಂದ ನೀವು ಶುರು ಮಾಡಿ.
ಓಕೆ. ನಾನು ಬೇರೆ ಯಾವುದೂ ಮಾತಾಡಲ್ಲ ನಾನು. ಆದರೆ ಪಾರ್ಟಿಷನ್ನು ಅದು ಬಿಟ್ಬಿಡಿ, ಅದೊಂದು ಪಕ್ಕದಲ್ಲಿಡೋಣ. ರಾಮ ಮಂದಿರ ವಿಷಯ ತೆಗೆದುಕೊಳ್ಳಿ. ಸೋಮನಾಥದ ಉದ್ಘಾಟನೆಯ ನಂತರ ಅಯೋಧ್ಯೆಯಲ್ಲಿ ರಾತ್ರೋರಾತ್ರಿ ಆಗಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೆ ನಾಯರ್ ಪತ್ನಿ ಶಕುಂತಲಾ ನಾಯರ್ ಮತ್ತು ಇನ್ನೊಂದು 3-4 ಜನ ಸಾಧು ಸಂತರು ಹೋಗಿ ರಾತ್ರೋರಾತ್ರಿ ಬಾಲರಾಮನ ಮೂರ್ತಿಗಳನ್ನು ಇಟ್ಟರು, ಅಲ್ಲಿ ವಿವಾದಿತ ಕಟ್ಟಡದಲ್ಲಿ ಇಟ್ಟರು. ಆಗ ಗೋವಿಂದ ವಲ್ಲಭ ಪಂತ್ರ ಮೂಲಕ ಪಂಡಿತ್ ನೆಹರೂರಿಗೆ ವಿಷಯ ಗೊತ್ತಾಯಿತು, ಪತ್ರಿಕೆಗಳಲ್ಲೂ ಬಂತು. ಪಂಡಿತ್ ನೆಹರು ಗೋವಿಂದ ವಲ್ಲಭ ಪಂತ್ರಿಗೆ ಹೇಳಿದರು, ಈ ತಕ್ಷಣಕ್ಕೆ ಈ ಮೂರ್ತಿಗಳನ್ನು ಅಲ್ಲಿಂದ ಹೊರಗೆ ಸಾಗಿಸಿ ಅಂತಕ್ಕಂಥದ್ದನ್ನು. ಆದರೆ ಗೋವಿಂದ ವಲ್ಲಭ ಪಂತ್ರಿಗೆ ಅದು ಮನಸ್ಸಿರಲಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಅವರೇನು ಮಾಡಿದ್ರು, ಕೆ ನಾಯರ್ಗೊಂದು ಪತ್ರವನ್ನು ಬರೆದ್ರು, ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ನೀಡಿ ಅಂತಕ್ಕಂಥದ್ದನ್ನು. ಕೆ ನಾಯರ್ ಒಂದು ರಿಪೋರ್ಟನ್ನು ನೀಡಿದರು, ಇಲ್ಲ ಯಥಾಸ್ಥಿತಿಯನ್ನು ಮೇಂಟೈನ್ ಮಾಡಬೇಕು, ನಾವು ಅದನ್ನು ತೆಗೆದ್ರೆ ಅಲ್ಲಿ ಗಲಾಟೆ ಆಗುತ್ತೆ ಅಂತಕ್ಕಂಥದ್ದು. ಗೋವಿಂದ ವಲ್ಲಭ ಪಂತರು ಪಂಡಿತ್ ನೆಹರೂರಿಗೆ ಅದೇ ಪತ್ರವನ್ನು ಫಾರ್ವರ್ಡ್ ಮಾಡಿದರು. ನೆಹರು ಸುಮ್ಮನಿದ್ರು, ಯಾಕಂದರೆ ನೆಹರು ಅವರ ಸ್ಟ್ಯಾಂಡನ್ನು ಗೋವಿಂದ ವಲ್ಲಭ ಪಂತ್ ಒಪ್ಲಿಕ್ಕೆ ತಯಾರಿರಲಿಲ್ಲ. ಗೋವಿಂದ ವಲ್ಲಭ ಪಂತ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಶಿಷ್ಯರಾಗಿದೆ. ಅಲ್ಲಿಂದ ಶುರು ಮಾಡಿ ನಂತರ ನೀವು 1985, 86, 87 ಘಟನೆಗಳನ್ನು ತಿರುವು ಹಾಕೋದಾದರೆ ಶಾಬಾನೋ ಪ್ರಕರಣ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಶಾಬಾನೋ ಪ್ರಕರಣದಲ್ಲಿ ಸಂಸತ್ತಿನ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಇವರನ್ನು ಕರೀತಾರೆ, ಆರಿಫ್ ಮೊಹಮ್ಮದ್ ಖಾನ್ರನ್ನು ಕರೆದು, ಇಲ್ಲ ನೀನು ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಸರಿಯಾಗಿದೆ, ಮುಲ್ಲಾ ಮೌಲ್ವಿಗಳನ್ನು ಒಂದು ರೀತಿ ವಿರೋಧಿಸಿ ಮಾತನಾಡು, ಅದೇ ಸರ್ಕಾರದ ಸ್ಟ್ಯಾಂಡ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ರಾಜೀವ್ ಗಾಂಧಿ ಹೇಳ್ತಾರೆ. ಆದರೆ ಮುಂದಿನ 1 ವರ್ಷದ ಅವಧಿಯಲ್ಲಿ ಯಾರ್ಯಾರೋ ಏನೇನೋ ಅಂದರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವೆಲ್ಲವೂ ಒತ್ತಡದ ನಂತರ ರಾಜೀವ್ ಗಾಂಧಿ ಒಮ್ಮಿಗಲೇ ದ್ವಂದ್ವಕ್ಕೆ ಸಿಲುಕ್ತಾರೆ. ಆರಿಫ್ ಮೊಹಮ್ಮದ್ ಖಾನ್ರನ್ನೇ ಒಂದು ರೀತಿ ಸ್ಕೇಪ್ ಮಾಡಿ ಬಲಿಪಶು ಮಾಡಲಾಗತ್ತೆ. ಆರಿಫ್ ಮೊಹಮ್ಮದ್ ಖಾನ್ ವಿರುದ್ಧ ಅನೇಕರು ಮಾತನಾಡುವಂಥ ಒಂದು ಪರಿಸ್ಥಿತಿ ಸಂಸತ್ನಲ್ಲಿ ನಿರ್ಮಾಣ ಆಗುತ್ತೆ. ಆರಿಫ್ ಮೊಹಮ್ಮದ್ ಖಾನ್ರಿಗೆ ನೀನು ರಾಜೀನಾಮೆ ಕೊಟ್ಟು ಹೋಗುವಂಥ ರಾಜೀವ್ ಗಾಂಧಿ ಅರುಣ್ ನೆಹರು ಮೂಲಕ ಕಳಿಸ್ತಾರೆ. ಆಗ ಅರುಣ್ ನೆಹರು ರಾಜೀವ್ ಗಾಂಧಿಗೆ ಹೇಳ್ತಾರೆ, ದೇಖೋ ಇಂದಿರಾ ಗಾಂಧಿ ಒಂದು ಸ್ವಲ್ಪ ಪ್ರೋ ಹಿಂದೂ ಆಗಿದ್ದರು, ಆ ಸೆಂಟಿಮೆಂಟಿಂದ ನಾವು ಉತ್ತರ ಪ್ರದೇಶದಲ್ಲಿ ಗೆಲ್ತಾ ಇದ್ವಿ. ಈಗ ನೀನು ಶಾಬಾನೋ ಪ್ರಕರಣದ ಏನಾದರೂ ನಿರ್ಣಯವನ್ನು ತೆಗೆದುಕೊಂಡ್ರೆ ಉತ್ತರ ಭಾರತದಲ್ಲಿ ಹಿಂದೂಗಳು ನಿನ್ನ ವಿರುದ್ಧ ತಿರುಗಿ ಬೀಳ್ಬೋದು. ಅದಕ್ಕೆ ನಾನೊಂದು ಸೊಲ್ಯೂಷನನ್ನು ಹೇಳ್ತೀನಿ, ಅಯೋಧ್ಯೆಯ ಮಂದಿರದ ಬಾಗಿಲುಗಳನ್ನು ಓಪನ್ ಮಾಡುವಂತಕ್ಕಂಥದ್ದನ್ನು. ರಾಜೀವ್ ಗಾಂಧಿ ಮಂದಿರದ ಬಾಗಿಲುಗಳನ್ನು ಓಪನ್ ಮಾಡ್ತಾರೆ. ನಂತರ ಸಂಘ ಪರಿವಾರಕ್ಕೂ ಈ ವಿಷಯ ಮೊದಲು 85, 86 ಎತ್ಕೊಂಡಿರೋಲ್ಲ, ಲೋಕಲೈಟ್ಸ್ ಫೈಟ್ ಮಾಡ್ತಾ ಇರ್ತಾರೆ. ಸಂಘ ಪರಿವಾರ ಒಂದು ಗಂಗಾ ಯಾತ್ರೆ ಅನ್ನುವಂಥದ್ದೇನನ್ನು ಒಂದು ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಮಾಡುತ್ತೆ. ಗಂಗೆಯ ನೀರನ್ನು ತೆಗೆದುಕೊಂಡು ಹೋಗಿ ಒಂದು ರಥಯಾತ್ರೆಯನ್ನು ಮಾಡುತ್ತೆ. ಅದಕ್ಕೆ ಸಿಕ್ಕ ಅಭೂತಪೂರ್ವ ರೆಸ್ಪಾನ್ಸ್ ನೋಡಿ ಅಶೋಕ್ ಸಿಂಗಲ್ರಿಗೆ ಅನಿಸುತ್ತೆ ಅಯೋಧ್ಯೆಯ ವಿಷಯವನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ದನ್ನು. ಅದು ಮುಂದೆ ಬಿ ಜೆ ಪಿ ನೋಡಿ 80ರಲ್ಲಿ BJP ಸ್ಥಾಪನೆ ಆದಾಗ ಅಟಲ್ಜಿ ಏನು ಹೇಳಿರ್ತಾರೆ, ವಿ ವಿಲ್ ಫಾಲೋ ಗಾಂಧಿಯನ್ ಸೋಷಿಯಲಿಸಮ್ ಅನ್ನೋದನ್ನು ಹೇಳಿರ್ತಾರೆ. ಏನು ಗಾಂಧಿಯನ್ ಸೋಷಿಯಲಿಸಮ್ ಅಂತಕ್ಕಂಥದ್ದನ್ನು ನೋಡಿದಾಗ ಈ ರೀತಿಯ ವಿಷಯಗಳನ್ನು ಕೈಗೆತ್ಕೊಳ್ಳಿಕ್ಕೆ ಅಟಲ್ಜಿಯವ್ರಿಗೆ ಮನಸ್ಸಿರಲ್ಲ. ಆದರೆ ಅಡ್ವಾಣಿ, ಸಂಘ ಪರಿವಾರ ಇವೆಲ್ಲ ತೆಗೆದುಕೊಂಡು ಈ ವಿಷಯವನ್ನು ಕೈಗೆತ್ಕೊಂಡಾಗ ಕಾಂಗ್ರೆಸ್ ನಿಧಾನವಾಗಿ ರಾಮ ಮಂದಿರದ ಬೆಂಬಲದಿಂದ ಹಿಂದೆ ಸರಿತಾ ಹೋಗುತ್ತೆ. ನಂತರದ 89, 91 ಅವಧಿಯಲ್ಲಿ ಲಾಲು ಮುಲಾಯಂ ಒಂದು ಗಟ್ಟಿ ಸ್ಟ್ಯಾಂಡನ್ನು ಉತ್ತರ ಪ್ರದೇಶ್, ಬಿಹಾರದಲ್ಲಿ ತೆಗೆದುಕೊಂಡಾಗ, ಯಾಕಂದರೆ ಅಲ್ಲಿ MY ಕಾಂಬಿನೇಷನ್ ಇರುತ್ತೆ, ಮುಸ್ಲಿಂ ಆ್ಯಂಡ್ ಯಾದವ್ ಕಾಂಬಿನೇಷನ್ನ ಕಾರಣದಿಂದ ಲಾಲು ಯಾದವ್ ಬಿಹಾರದಲ್ಲಿ ಅಡ್ವಾಣಿಯವರನ್ನ ಅರೆಸ್ಟ್ ಮಾಡ್ತಾರೆ. ಮೊಹೆಂಜೋರೋ ಅಂತಕ್ಕಂಥ ವೆಸ್ಟ್ ಬೆಂಗಾಲ್ನ ಗೆಸ್ಟ್ ಹೌಸ್ ಇದೆ, ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ನ ನಡುವೆ ಡ್ಯಾಮ್ಗೆ ಎದುರುಗಡೆ ಗೆಸ್ಟ್ ಹೌಸ್ ಇದೆ, ಅಲ್ಲಿ ಹೋಗಿ ಅಡ್ವಾಣಿಯವ್ರನ್ನ ಇಡ್ತಾರೆ. ನಂತರ ನೀವು ಅಗೇನ್ ನೋಡಿ 92 PV ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿರ್ತಾರೆ. ಹೋಮ್ ಮಿನಿಸ್ಟರ್ ಗೋಖಲೆ ಹೋಗಿ, ಹೋಮ್ ಸೆಕ್ರೆಟರಿ ಗೋಖಲೆ ಇರ್ತಾರೆ, ಅವ್ರು ಹೋಗಿ ಪ್ರಧಾನಮಂತ್ರಿಗಳಿಗೆ ಪದೇ ಮನವಿ ಮಾಡ್ಕೊಳ್ತಾರೆ 7RCR ಹೋಗಿ, ಸರ್ ಅಲ್ಲಿ ಪರಿಸ್ಥಿತಿ ಕೈ ಮೀರುತ್ತೆ, ಪರಿಸ್ಥಿತಿ ಕೈ ಮೀರಿದ ನಂತರ ನಾವೇನನ್ನೂ ನಿರ್ಣಯಗಳನ್ನ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ. PV ನರಸಿಂಹರಾವ್ ಒಂದು ಸಲ ಈ ಬದಿ, ಒಂದು ಸಲ ಆ ಬದಿ, ಒಂದು ಸಲ ಆ ಬದಿ, ಒಂದು ಸಲ ಈ ಬದಿ ಮಾಡ್ತಾ ಯಾವಾಗ ಅಲ್ಲಿ ಕಲ್ಯಾಣ್ ಸಿಂಗ್ ಸುಪ್ರೀಂ ಕೋರ್ಟ್ಗೆ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ನಂತರ ಯಾವುದೇ ಕೇಂದ್ರೀಯ ತಂಡ ಅಲ್ಲಿ ಮನಸ್ಸು ಮಾಡಿದರೆ ಕಳಿಸ್ಬೋದಿತ್ತು. ಅದಕ್ಕೆ ಗೋಖಲೆ ಒಂದು ವಯಾ ಮೀಡಿಯಾನೂ ಹೇಳ್ತಾರೆ, ಆ 67 ಎಕರೆ ಜಾಗ ಏನಿದೆ ಅದನ್ನು ಕೇಂದ್ರೀಯ ಆಡಳಿತಕ್ಕೆ
ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು ಸಾಕು, ಆ ಪ್ರದೇಶವನ್ನು ನಾವು ಕೇಂದ್ರಕ್ಕೆ ತೆಗೆದುಕೊಳ್ಬೋದು ಅಂತಕ್ಕಂಥ. ನರಸಿಂಹರಾವ್ ಒಪ್ಪಲ್ಲ. ನಾನು ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಎಷ್ಟು ಡಿಲಿ ಡ್ಯಾಲಿಯಿಂಗ್ ಇದೆ ನೋಡಿ. ನಂತರ ಬಿದ್ದ ತಕ್ಷಣ ಅರ್ಜುನ್ ಸಿಂಗ್, ಗುಲಾಂ ನಬಿ ಆಜಾದ್ ಇವರೆಲ್ಲರೂ ಕೂಡ ಪಿ ವಿ ನರಸಿಂಹರಾವ್ ವಿರುದ್ಧ ಮೋರ್ಚಾ ಶುರು ಮಾಡ್ತಾರೆ. ನಂತರ ಪಿ ವಿ ನರಸಿಂಹರಾವ್ ನಿಧಾನವಾಗಿ ಬದಿಗೆ ಸರದ ನಂತರ ಸೋನಿಯಾ ಗಾಂಧಿ ಒಟ್ಟೇನು ಶುರು ಆಗುತ್ತೆ. ಅಲ್ಲಿ ರಾಮಸೇತು, ಅಯೋಧ್ಯೆಯ ಪ್ರಕರಣ, ಅಲಹಾಬಾದ್ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿತ್ತು ನೀವು ನೋಡಿ. 87ನ ರಾಜೀವ್ ಗಾಂಧಿ ಸ್ಟ್ಯಾಂಡ್ಗೂ ನನಗೆ ನೆನಪಿರುವ ಪ್ರಕಾರ 89 ಇಲೆಕ್ಷನ್ ರ್ಯಾಲಿ ಪ್ರಧಾನಮಂತ್ರಿಗಳಾದಮೇಲೆ, ಬೋಫೋರ್ಸ್ ಆದಮೇಲೆ ರಾಜೀವ್ ಗಾಂಧಿ ಶುರು ಮಾಡಿದ್ದ ಅಯೋಧ್ಯೆಯಿಂದ. ಒಂದು ಸಲ ಪ್ರಣಾಳಿಕೆಯಲ್ಲೂ ಕಾಂಗ್ರೆಸ್ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಅಂತ, ಅದು ಸರ್ವಸಮ್ಮತಿಯಿಂದ ಹೋರಾಟ ಅಲ್ಲ, ಸರ್ವಸಮ್ಮತಿಯಿಂದ ಅಂತಕ್ಕಂಥದ್ದನ್ನು ಹೇಳಿರುತ್ತೆ. ಆದರೆ 96ರ ನಂತರ ಕಾಂಗ್ರೆಸ್ ಒಂದು ರೀತಿಯ 69ರಿಂದ 71 ಇಂದಿರಾ ಗಾಂಧಿ ಏನೊಂದು ಪ್ರೋ ಲೆಫ್ಟ್ ಸ್ಟ್ಯಾಂಡ್ ತೆಗೆದುಕೊಂಡಿರ್ತಾರೆ. ಅದರಲ್ಲಿ ಕಾರಣ ಇತ್ತು, ಬಿಕಾಸ್ CPI ಸಪೋರ್ಟೆಡ್ ಕಾಂಗ್ರೆಸ್ ಸಿಂಡಿಕೇಟ್ ಒಡೆದಾಗ. 96-98 ಸೋನಿಯಾ ಗಾಂಧಿ ಅಧ್ಯಕ್ಷರಾದ ನಂತರ ಕಾಂಗ್ರೆಸ್ ಇನ್ನೇನು ಪ್ರೋ ಲೆಫ್ಟ್ ಲೀನ್ ಆಗ್ತಾ ಹೋಗುತ್ತೆ. ಸೆಕ್ಯುಲರಿಸಮ್ ಅನ್ನುವ ಹೆಸರಿನಲ್ಲಿ ಪ್ರೋ ಮುಸ್ಲಿಂ ಸ್ಟ್ಯಾಂಡನ್ನು ಕಾಂಗ್ರೆಸ್ ತೆಗೆದುಕೊಂಡಿದ್ದರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಬಂದು ನಿಂತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೆಕ್ಯುಲರ್ ಅಂದರೆ ನಡು ನಿಂತು ನಾನು ನೋಡ್ತೀನಿ ಅನ್ನೋ ಸ್ಟ್ಯಾಂಡ್ ತೆಗೆದುಕೊಂಡಿದ್ದರೆ ಕಾಂಗ್ರೆಸ್ಗೆ ನಷ್ಟ ಆಗ್ತಾ ಇರಲಿಲ್ಲ. ಅಂದರೆ ಕಾಂಗ್ರೆಸ್ ಯಾವತ್ತಿಗೂ ಕೂಡ ನೋಡಿ, ಇವತ್ತಿನ ದಿನಮಾನಗಳಲ್ಲಿ ನನಗನ್ಸುತ್ತೆ, ನಾನೊಬ್ಬ ಪತ್ರಕರ್ತನಾಗಿ ಮಧ್ಯೆ ನಿಂತು ಮಾತಾಡೋದು ಬೇರೆ, ಆದರೆ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವರಿಂದ ಇವತ್ತಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ಜನ ಬಯಸೋದೇನು, ಒಂದು ಖಡಕ್ ಸ್ಟ್ಯಾಂಡನ್ನು ಹೇಳಪ್ಪ, ಆ ಕಡೆ ಈ ಕಡೆ ಕ್ಲಾರಿಟಿ ಇರಲಿ ಅಂತ, ಆ ಕಡೆ ಇರು ಈ ಕಡೆ ಇರು, ಒಂದು ಕ್ಲಾರಿಟಿಯನ್ನು ಹೇಳುವಂಥ. ಕಾಂಗ್ರೆಸ್ ಇವತ್ತು ಏನು ಮಾಡ್ತಾ ಇದೆ, ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ನೈನೇ ರಾಮ್ಲಲ್ಲಾ ಕಾ ಇದು ಎಲ್ಲ ಸಮಸ್ತ ಹಿಂದೂಗಳಿಗೆ ಸೇರಿದ್ದು. ಮಧ್ಯಪ್ರದೇಶ ಕಾಂಗ್ರೆಸ್ ಕಮಿಟಿ 11 ಬೆಳ್ಳಿ ಇಟ್ಟಿಗೆಗಳನ್ನು ಕಳಿಸ್ತು ಅಯೋಧ್ಯೆ ಭೂಮಿ ಪೂಜಾ ಸಂದರ್ಭದಲ್ಲಿ. ಹಣ ಸಂಗ್ರಹಣೆ ಮಾಡುವಾಗ DK ಶಿವಕುಮಾರ್ ಮನೆಗೆ ವಿಶ್ವ ಹಿಂದೂ ಪರಿಷತ್ನ ನಾಯಕರು ಹೋಗಿದ್ರು. ಸಿದ್ದರಾಮಯ್ಯನವರು ಅದಕ್ಕೊಪ್ಪ. ನಾನು ಅಂದರೆ ಸಿದ್ದರಾಮಯ್ಯನವರು ನೋಡಿ, ಇವತ್ತು ಕಾಂಗ್ರೆಸ್ ಇರಲಿ, ಸಿದ್ದರಾಮಯ್ಯನವರು ಒಂದು ಸ್ಟ್ಯಾಂಡ್ ಇದೆ, ಐ ಆಲ್ವೇಸ್ ಅಡ್ಮೈರ್ ಇಟ್. ನೀವು ಒಪ್ತಿರೋ ಬಿಡ್ತಿರೋ ಅದರ ಒಂದು ಸ್ಟ್ಯಾಂಡ್ ಇದೆ ಸಿದ್ದರಾಮಯ್ಯನವ್ರಿಗೆ. ಆ ಸ್ಟ್ಯಾಂಡ್ ಕಾಂಗ್ರೆಸ್ ಪಕ್ಷಕ್ಕುಂಟಾ, ಗಾಂಧಿ ಪರಿವಾರಕ್ಕುಂಟಾ, ಉತ್ತರ ಭಾರತದ ಕಾಂಗ್ರೆಸ್ಗುಂಟಾ ಅಂತ ತೆಗೆದುಕೊಂಡು ನೋಡಿದರೆ ಯಾವುದೇ ಸ್ಟ್ಯಾಂಡ್ ಇಲ್ಲ. ಇವತ್ತು ಅಂದರೆ ನೀವು ಇಡೀ ಲೆಫ್ಟ್ ಎಕೋಸಿಸ್ಟಮ್ ಜೊತೆ 15 ವರ್ಷಗಳ ಕಾಲ ಇದ್ದು, ಇವತ್ತು ಇಲ್ಲ ರಾಮ್ಲಲ್ಲಾ ಕಾ ಮೂರ್ತಿ ಅಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಹಿಂದೂಗಳು, ನಾವು ಹಿಂದೂಗಳು. ಅಂದರೆ ನೀವು ಏನನ್ನು ಮಾತಾಡ್ಲಿಕ್ಕೆ ಹೊರಟಿದ್ದೀರಿ? ಒಂದು, ನೀವು ಇಲ್ಲಪ್ಪ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ನಮ್ಮದೆಲ್ಲರದ್ದು ಕನಸು, ಇದಕ್ಕೆ ಬೆಂಬಲ, ಹಂಗಾದರೂ ಹೇಳಿ. ಆದರೆ ನನಗನ್ಸುತ್ತೆ ಮೋದಿ ಮತ್ತು BJP ಇದನ್ನು ನೋಡಿ, ಮೋದಿ ಮತ್ತು BJP ಕೂಡ 2024ರ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು, ಆದರೆ ಒಂದು ಸ್ಟ್ಯಾಂಡ್ ಅನ್ನೋದು BJP ಕನ್ಸಿಸ್ಟೆಂಟಾಗಿ ಇಟ್ಕೊಂಡು ಬಂದಿದೆ. ಶಿವಸೇನಾ ಒಂದು ಸ್ಟ್ಯಾಂಡನ್ನು ಕನ್ಸಿಸ್ಟೆಂಟಾಗಿ ಇಟ್ಕೊಂಡು ಬಂದಿದೆ. ಕಾಂಗ್ರೆಸ್ ಈ ಸ್ಟ್ಯಾಂಡನ್ನು ಬದಲಿಸ್ತಕ್ಕಂಥದ್ದು, ಒಂದು ಸಲ ಹಾಗೆ ಒಂದು ಸಲ ಹೀಗೆ. ಸಾಫ್ಟ್ ಹಿಂದುತ್ವ, ಜನಿವಾರ ಹಾಕ್ಕೊಂಡು ನಾನು ಟೆಂಪಲ್ಗೆ ಹೋಗ್ತೀನಿ, ಇನ್ನೊಂದು ಸಲ ಹಿಂದುಳಿದ ವರ್ಗ, ನಾನು ಅಧಿಕಾರದಲ್ಲಿದ್ದಾಗ ಹಿಂದುಳಿದ ವರ್ಗಗಳ ಗಣತಿನೂ ಮಾಡಲ್ಲ, ಅಧಿಕಾರ ಸಿಗಲಿಲ್ಲ ಅಂದ್ಕೊಳ್ಳೋ ಹಿಂದುಳಿದ ವರ್ಗಗಳ ಗಣತಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಈ ಸ್ಟ್ಯಾಂಡ್ ವೇರಿಯೇಷನ್ಸನ್ನು ಜನ ಇಷ್ಟಪಡೋಲ್ಲ. ಪ್ರಾಯಶಃ ಕಾಂಗ್ರೆಸ್ನ ಇವತ್ತಿನ ಸ್ಥಿತಿಗೆ ಅದು ಕೂಡ ಕಾರಣ ಅಂತ ನನಗನ್ಸುತ್ತೆ. ಇಷ್ಟೆಲ್ಲ ಹೇಳಿದ ನಂತರ ನಡಹಳ್ಳಿ ಅವರೇ, ಸತ್ಯನೇ ಅಲ್ವಾ, ನೀವು ಒಂದು ಪೊಲಿಟಿಕಲ್ ಇವೆಂಟೇ ಮಾಡೋದಕ್ಕೆ ಹೊರಟಿದ್ದೀರಿ. ಅದನ್ನು ಲೋಕಸಭಾ ಚುನಾವಣೆಗಳಿಗಿಂತ ಮುಂಚೆ ಲೋಕಾರ್ಪಣೆ ಆಗಬೇಕು, ಮಂದಿರ ಕಾಮಗಾರಿ ಇನ್ನೂ ಪೂರ್ತಿಯಾಗಿಲ್ಲ, ಆಗಲೇ ಮಾಡ್ತೀರಿ, ಕಾರ್ಯಕರ್ತರನ್ನು ಮನೆಗೆ ಕಳಿಸ್ತೀರಿ, ಮಂತ್ರಾಕ್ಷತೆ ತಲುಪಿಸುವ ಮೂಲಕ ಹಿಂದೂ ಐಡಿಯಾಲಜಿನ ತಲುಪಿಸ್ಬೇಕು, ಆ ಮೂಲಕ ಪೊಲಿಟಿಕಲ್ ಲಾಭ ಮುಂದಿನ ಎಲೆಕ್ಷನ್ನಲ್ಲಿ ತಗೋಬೇಕು. ಕರೆಕ್ಟ್ ಇದೆ ಕಾಂಗ್ರೆಸ್ನವ್ರು ಹೇಳೋದು. ಕಾಂಗ್ರೆಸ್ಸು ಯಾವತ್ತಿದ್ದರೂ ಕೂಡ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಭಾರತೀಯ ಸಂಸ್ಕೃತಿ, ಪರಂಪರೆ, ಧರ್ಮದ ವಿಚಾರ ಬಂದಾಗ ಯಾವಾಗಲೂ ಅಪೋಸ್ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತಲ್ಲ. ಈಗ ರಾಮ ಟೆಂಪಲ್ ಬಗ್ಗೆ ಹೇಳಿದರು, ಸೇಮ್ ಥಿಂಗ್. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸೋಮನಾಥ ಟೆಂಪಲನ್ನು ಕಟ್ಟಬೇಕು, ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ವಿಚಾರ ಬಂದಾಗಲೂ ಕೂಡ ಅದನ್ನು ನೆಹರೂಜಿಯವರು ವಿರೋಧ ಮಾಡ್ತಾರೆ.
ಆದರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಕೆ ಮುನ್ಷಿಯವರು ಆ ಕನ್ಸ್ಟ್ರಕ್ಷನ್ ವರ್ಕ್ ಸರ್ದಾರ್ ವಲ್ಲಭಾಯ್ ಪಟೇಲರು ನಂತರ ಕೆ ಮುನ್ಷಿಯವರು ಕಂಟಿನ್ಯೂ ಮಾಡ್ತಾರೆ. ಅದ್ರದ್ದು ಉದ್ಘಾಟನೆಗೆ ಇವತ್ತು ಹೇಗೆ ಮೋದಿಜಿಯವರು ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಬಿ ಜೆ ಪಿಯವರು ಇದು ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ, ಬಿ ಜೆ ಪಿ ರಾಮ ರಾಜಕೀಯಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದನ್ನು ಅವತ್ತು ಕೂಡ ಕಾಂಗ್ರೆಸ್ನವ್ರು ಮಾಡಿದರು ಸೋಮನಾಥ ಟೆಂಪಲ್ ವಿಷಯದಲ್ಲಿ. ಅಲ್ಲಿ ಬಂದಾಗ ಆ ರಾಜೇಂದ್ರ ಪ್ರಸಾದ್ಜಿಯವರು ಈ ದೇಶದ ಏನು ಪ್ರೆಸಿಡೆಂಟ್ ಆಗಿದ್ದರು, ಅವರು ಅದನ್ನು ಇನಾಗ್ರೇಟ್ ಮಾಡಬಾರ್ದು ಅಂಥೇಳಿ ನೆಹರೂಜಿಯವರು ಅವತ್ತು ಅವ್ರಿಗೆ ಪತ್ರ ಬರೀತಾರೆ. ಕೆ ಎಮ್ ಮುನ್ಷಿಯವ್ರಿಗೆ ಹೇಳ್ತಾರೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ವಾಟ್ ಯು ಆರ್ ಡೂಯಿಂಗ್ ಅಂಥೇಳಿ ರೆಫರ್ ಮಾಡ್ತಾರೆ. ಅವಾಗ ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್. ಅಲ್ಲಲ್ಲ, ಕೆ ಎಮ್ ಮುನ್ಷಿಯವ್ರು ಏನು ಹೇಳ್ತಾರೆ, ಸ್ಪಷ್ಟವಾಗಿ ನೆಹರೂಜಿಯವ್ರಿಗೆ ಬರೀತಾರೆ, ಏನು ಗೊತ್ತಾ, ಹೋಲ್ ಇಂಡಿಯನ್ ಸಬ್ ಕಾನ್ಷಿಯಸ್ ಈಸ್ ಹ್ಯಾಪಿ ವಾಟ್ ವಿ ಆರ್ ಡೂಯಿಂಗ್ reconstruction ಆಫ್ ಸೋಮನಾಥ್ ಟೆಂಪಲ್ ದೆನ್ ಎನಿ ಅದರ್ ಪ್ರಾಜೆಕ್ಟ್ಸ್ ಟೇಕನ್ ಔಟ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಅಂದರೆ ಈ ದೇಶದ ಜನರ ಸಬ್ ಕಾನ್ಷಿಯಸ್ ಆತ್ಮ ಯಾವುದರಿಂದ ಸಂತೋಷ ಆಗಿದೆ ಅಂದರೆ ಆ ಸೋಮನಾಥ ಟೆಂಪಲನ್ನು ಕಟ್ಟಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಇಡೀ ದೇಶದ ನಮ್ಮ ಭಾರತೀಯರು ಅದಕ್ಕೆ ಸಂತೋಷ ಪಡ್ತಾ ಇದ್ದಾರೆ. ನೀವು ಯಾವುದೇ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ ಮಾಡ್ತಾಯಿದ್ದಾರೆ, ಅದಕ್ಕಿಂತಲೂ ದೊಡ್ಡ ಸಂತೋಷ ಪಡ್ತಾ ಇರೋದು ಇದು ಅಂತಕ್ಕಂಥದ್ದನ್ನು ಅವತ್ತು ನೆಹರೂಜಿಯವ್ರಿಗೆ ಹೇಳ್ತಾರೆ. ಇವತ್ತು ಅಷ್ಟೇ ಸೇಮ್ ಅವತ್ತೇನು ಕೆ ಎಮ್ ಮುನ್ಷಿಯವರು ಹೇಳಿದಂಥ ಮಾತಿದೆ, ಅದು ಇವತ್ತು ಕೂಡ ಅಪ್ಲೈ ಆಗ್ತದೆ. ಯಾಕೆಂದರೆ ಇವತ್ತು ಕೂಡ ಅಷ್ಟೇ ಈ ದೇಶದ ಜನ ಎಲ್ಲದಕ್ಕಿಂತಲೂ ಅತಿ ಹೆಚ್ಚು ಸಂತೋಷಪಟ್ಟಿರೋದು ಯಾವುದು ಅಂತಂದರೆ, ಸುಮಾರು 500 ವರ್ಷಗಳಿಂದ ಏನು ಆ ರಾಮನ ಜನ್ಮಸ್ಥಳದಲ್ಲಿ ರಾಮಲಲ್ಲಾನನ್ನು ಸ್ಥಾಪನೆ ಮಾಡಬೇಕು ಅಂತೇನು ಹೋರಾಟ ನಡೆದಿತ್ತು, ಆ ಹೋರಾಟ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನೊಂದಿಗೆ ಮತ್ತು ನರೇಂದ್ರ ಮೋದಿಜಿಯವರ ಶಂಕುಸ್ಥಾಪನೆ ಜೊತೆಗೆ ಇವತ್ತೇನು ಅಲ್ಲಿ ರಾಮನನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಉದ್ಘಾಟನೆ ಮಾಡೋದ್ರ ಜೊತೆಗೆ ಇವತ್ತು ಇಡೀ ಭಾರತೀಯರ ಕನಸು ನನಸಾಗಿದೆ. ಆದರೆ ಯಾರು ಭಾರತೀಯತ್ವವನ್ನು ಒಪ್ಪೋದಿಲ್ವೋ, ಯಾರು ಭಾರತೀಯ ಸಂಸ್ಕೃತಿಯನ್ನು ಒಪ್ಪೋದಿಲ್ವೋ, ಯಾರು ಭಾರತೀಯರ ಮನೋಭಾವನೆಗಳೇನಿದೆ, ಅವರ ಭಾರತ ದೇಶದ ನಿಜವಾದ ಆತ್ಮ ಅಂದರೆ ಆಧ್ಯಾತ್ಮ. ನಮ್ಮ ಆ ಆಧ್ಯಾತ್ಮದ ಮೂಲ ಆಧಾರ ಯಾವುದು? ರಾಮ, ಸೋಮನಾಥ ಟೆಂಪಲ್ ಇರ್ಬೋದು, ಶ್ರೀಕೃಷ್ಣ ಇರ್ಬೋದು, ಕಾಶಿ ವಿಶ್ವನಾಥ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಕಾಂಗ್ರೆಸ್ನವ್ರಿಗೆ ವಿರೋಧ ಇದೆ. ಅದಕ್ಕೆ ಅವ್ರಿಗೆ ಯಾವುದು ಭಾರತೀಯರಿಗೆ ಸಂತೋಷವನ್ನು ತಂದು ಕೊಡ್ತದೆ ಅದನ್ನು ಕಾಂಗ್ರೆಸ್ನವ್ರು ಯಾವಾಗಲೂ ವಿರೋಧ ಮಾಡ್ತಾರೆ. ಅದರ ಅರ್ಥ ಭಾರತೀಯರ ಸಂಸ್ಕೃತಿ ಬಗ್ಗೆ, ಭಾರತೀಯ ಜನರ ಸಂತೋಷದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಅವ್ರಿಗೆ ನಂಬಿಕೆ ಇರೋದು ಕೇವಲ ಮಸೀದಿಗಳ ಬಗ್ಗೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ. ಕಾಂಗ್ರೆಸ್ನವರ ಆರೋಪ ಸುಳ್ಳ, ಇದೊಂದು ಪೊಲಿಟಿಕಲ್ ಇವೆಂಟ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು. ಏನು ತಪ್ಪಿದೆ ಅವ್ರು ಹೇಳಿದ್ರಲ್ಲಿ? ಕರೆಕ್ಟ್ ಇದೆ, ಪೊಲಿಟಿಕಲ್ ಇವೆಂಟೇ ಆಗ್ತಿದೆ ಇದು. ಶಿವಮೊಗ್ಗದಿಂದ ರಿಯಾಜ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್, ಇದೊಂದು ರಾಜಕೀಯ ಇವೆಂಟ್ ಆಗ್ತಾ ಇದೆ ಅನ್ನೋದು ಆರೋಪ. ಯಾರು ಇದಕ್ಕಾಗಿ ಹೋರಾಡಿದಾರೋ ಅವ್ರು ಮುಂದೆ ನಿಂತ್ಕೊಂಡು ಉದ್ಘಾಟನೆ ಮಾಡ್ತಿದ್ದಾರೆ, ಅದರಲ್ಲಿ ಏನು ತಪ್ಪು ಅನ್ನೋದು ಪ್ರತಿಕ್ರಿಯೆ, ಸಮರ್ಥನೆ. ಯಾರು ಕರೆಕ್ಟು? ಇವತ್ತು ರಾಮ ಮಂದಿರ ಕಟ್ಟಲಿಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿದ್ದೇ ಕಾಂಗ್ರೆಸ್ ಮಾಡಿಕೊಟ್ಟಿದ್ರಿಂದ ಇವತ್ತು ಅದನ್ನು ಬಿ ಜೆ ಪಿಯವರು ಮುಂದುವರಿಸ್ಕೊಂಡು ಇವತ್ತು ರಾಮ ಮಂದಿರವನ್ನು ಕಟ್ಕೊಂಡು ಇವತ್ತು ಸಾಮ ದಂಡ ಭೇದ ಭಾವ ಅಂತ ಎಲ್ಲ ಪ್ರಯೋಗಗಳನ್ನು ಮಾಡಿ ಮತ್ತೆ 2024 ಚುನಾವಣೆ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ. ಹಿಂದೂಗಳನ್ನು ಓಲೈಕೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ, ಒಂದು ಸಮುದಾಯವನ್ನು ಎತ್ತು ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಈಗ ಮೊನ್ನೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನು ಬಂದು ಶ್ರೀರಂಗಪಟ್ಟಣದಲ್ಲಿ ಇದು ಮಾಡಿದ್ರು, ಅಲ್ಲೂ ನಮ್ಮ ಆಂಜನೇಯ ದೇವಸ್ಥಾನ ಇದೆ ಅಂತ ಹೇಳಿ ಪ್ರತಿಭಟನೆ ಮಾಡಿ ಮುಸಲ್ಮಾನ್ ಹೆಣ್ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟರು. ಅದ್ರ ಬಗ್ಗೆ ಯಾರು ವಿರೋಧನೆ ಪಡಿಸಿಲ್ಲ, ಅವರಿಗೆ ಅರೆಸ್ಟೂ ಮಾಡಿಲ್ಲ. ಆದರೆ ಅವರು ಮಾತುಗಳನ್ನು ಪ್ರತಿಯೊಂದು ಮುಸಲ್ಮಾನ್ ಹೆಣ್ಮಕ್ಳನ್ನ ವಿರೋಧಿಸಿದ್ರು, ಆದ್ರೂ ಅವ್ರ ಮೇಲೆ ಯಾವುದೇ ಕಾನೂನು ಬಿಜೆಪಿ ವಿರುದ್ಧ ಮಾತಾಡ್ತಿದ್ರೆ ಕಾಂಗ್ರೆಸ್ ವಿರುದ್ಧನ? ಈಗ
ಇಬ್ರು ಈಗ ಸಾಫ್ಟ್ ಹಿಂದುತ್ವವನ್ನು ಕಾಂಗ್ರೆಸ್ ತೋರಿಸ್ತಾ ಇದೆ, ಮುಸಲ್ಮಾನರ ಬಗ್ಗೆ ಓಲೈಕೆ ಮಾಡ್ತಾ ಇದ್ದಾರೆ, ಆದ್ರೂ ಬಳಸ್ಕೊಳ್ತಾ ಇದ್ದಾರೆ. ಆದ್ರೂ ಇಸ್ಲಾಂ ಧರ್ಮದ ವಿರೋಧಿಗಳು, ಮುಸಲ್ಮಾನ್ ಧರ್ಮದ ವಿರೋಧಿಗಳು ಬಿಜೆಪಿಯವರು ವಿರೋಧವನ್ನು ಮಾಡ್ತಾರೆ. ಎತ್ಕಟ್ಟಿ ಎಲ್ಲ ಸಾಫ್ಟ್ ಹಿಂದುತ್ವ ಅನ್ನೋದಾದ್ರೆ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋದ್ರ ಆಯ್ತಲ್ರಿ, ನಾವು ರಾಮ ಭಕ್ತರಪ್ಪ, ನಾವು ಬಂದಿದ್ದೀವಿ ರಾಮಲಲ್ಲ ನೋಡೋದಕ್ಕೆ ಅಂತ ಕಾಂಗ್ರೆಸ್ನವ್ರು ಹೋಗಿ ಕೂತ್ಕೊಂಡ್ರೆ ಆಯ್ತು. ಯಾಕೆ ಅಂತ ನಿರ್ಧಾರನೂ ತಗತಿಲ್ಲ ಹಂಗಿದ್ರೆ? ಅದು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಕೇಳಬೇಕು, ಯಾಕೆ ಈ ಥರ ನೀವು ನಿರ್ಧಾರವನ್ನು ತಗೊಳ್ತಾ ಇಲ್ಲ ಅಂತ ಹೇಳಿ. ಅಲ್ಲಿ ಯಾರು ಮುಸಲ್ಮಾನರು ವಿರೋಧ ಮಾಡ್ತಾ ಇಲ್ವಲ್ಲ, ಅಲ್ಲಿರೋದು ಕಾಂಗ್ರೆಸ್ನಲ್ಲಿ ಹಿಂದೂಗಳೇ ತಾನೆ. ಅವ್ರು ಯಾಕೆ ಹಿಂದೂಗಳು ಆಗಿ ಹಿಂದೂಗಳನ್ನೇ ವಿರೋಧಿಸ್ತಿದ್ದಾರೆ, ಹಿಂದೂ ದೇವರನ್ನು ವಿರೋಧಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನವ್ರಿಗೆ ಒಂದು ಡೌಟ್ ಇದೆ, ಮುಸಲ್ಮಾನರು ಎಲ್ಲ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರು ಹೋಗ್ಬಿಟ್ರೆ ಮುಸ್ಲಿಮರು ಬೇಜಾರು ಮಾಡ್ಕೋತಾರೆ ಅಂತ. ಹೌದಾ? ಖಂಡಿತ ಇಲ್ಲ. ಯಾಕೆ ಮಾಡ್ಕೊಳಕ್ ಹೋಗ್ತಾರೆ? ಸಿದ್ದರಾಮಯ್ಯ ಯಾರು ಹಿಂದೂನೇ, ಆಮೇಲೆ ನರೇಂದ್ರ ಮೋದಿ ಯಾರು ಹಿಂದೂನೇ, ಆಮೇಲೆ ಕುಮಾರಸ್ವಾಮಿ ಅವರು ಯಾರು ಹಿಂದೂನೇ, ಈಗ ಬಿಜೆಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಾರು ಹಿಂದೂನೇ. ಮುಸಲ್ಮಾನರು ಯಾರು ಹಿಂದ್ಗಡೆ ನಿಂತ್ಕೊಂಡು ಹಿಂದೂಗಳ ಹಿಂದೆನೇ ನಿಂತ್ಕೋಬೇಕಾಗಿರೋದು. ಅಲ್ಲೇನು ಮುಖ್ಯಮಂತ್ರಿ ಹಿಂದೂಗಳಾಗಲ್ಲ, ಪ್ರಧಾನಮಂತ್ರಿ ಇದು ಮುಸಲ್ಮಾನರಾಗಲ್ಲ. ಬೇರೆ ಯಾವ್ದಾರು ದೇವಸ್ಥಾನಕ್ಕೆ ಹೋಗೋದು ಬೇರೆ ರೀ, ಮಂದಿರಕ್ಕೆ ಹೋಗೋದು ಬೇರೆ, ಮುಸಲ್ಮಾನರು ಹೋಗಿ ನಿಂತ್ಕೋಬೇಕಾರದು. ಹಿಂದೂವಾಗಿ ಸಿದ್ದರಾಮಯ್ಯ ಹಿಂದೂ ದೇವಸ್ಥಾನಕ್ಕೆ ಹೋದ್ರಿ ಏನು ತಪ್ಪು ಅನ್ನೋದು ಬೇರೆ ದೇವಸ್ಥಾನಗಳ ವಿಷಯದಲ್ಲಿ ಮಾತಾಡೋದು ಬೇರೆ, ಅಯೋಧ್ಯೆ ರಾಮ ಮಂದಿರದ ವಿಷಯದಲ್ಲಿ ಮಾತಾಡೋದು ಬೇರೆ. ಅದು ಸಿದ್ದರಾಮಯ್ಯ ಅವ್ರ ಸ್ಟ್ಯಾಂಡ್. ಅದು ಈಗ ಅವ್ರು ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ಬೇಕಾದ್ರೆ ಇದು ಅನ್ಸ್ತಾ ಇರ್ಬೇಕು, ರಾಜಕೀಯ ಲಾಭವನ್ನು ಪಡೆದುಕೊಳ್ತಾ ಇದಾರಲ್ಲ ಎಲ್ಲರೂ ಅಂತ ಹೇಳಿ. ಹೌದು, ಹೋದ ಬಾರಿ ಚುನಾವಣೆ 2019 ಚುನಾವಣೆ ನಡೆದಿದ್ದು ಪುಲ್ವಾಮಾ ದಾಳಿಯಿಂದ. ಈ ಬಾರಿ ರಾಮ ಮಂದಿರದ ಹೆಸರಲ್ಲಿ ನಡೀತಾ ಇದೆ. ಬಂದೆ ಗಂಗಾಧರ ಮೂರ್ತಿ ಅವರೇ, ಈಗ ಮಿತ್ರ ಪಕ್ಷ ನಿಮ್ಮದು, ಇಲ್ಲಿ ನಿಮಗೂ ಗೊತ್ತಾಗತ್ತೆ ಇದು ರಾಜಕೀಯ ಲಾಭದ ಲೆಕ್ಕಾಚಾರದ ಮೇಲೆ ರಾಮ ಮಂದಿರದ 100% ಆ ಸತ್ಯನ ಎಲ್ಲರೂ ಒಪ್ಕೋಬೇಕು. ಪದೇ ಪದೇ ಹೇಳ್ತಿದ್ದಾರೆ. ಈಗ ನೆಹರು ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ, ಕಾಂಗ್ರೆಸ್ಸಿನ ಎಲ್ಲ ಪ್ರೈಮ್ ಮಿನಿಸ್ಟ್ರುಗಳಿಗೂ ಕೂಡ ಅಯೋಧ್ಯೆ ಇಶ್ಯೂನ ತಗೊಂಡು ಅವ್ರು ಲಾಭ ಮಾಡ್ಕೊಳ್ಳೋ ಎಲ್ಲ ಅವಕಾಶಗಳು ಇತ್ತು. ಅದನ್ನು ಅವರೇ ಕೈ ಚೆಲ್ಕೊಂಡ್ರು. ರಾಜೀವ್ ಗಾಂಧಿಯವರು ತಂದು ಅಲ್ಲಿ ಗೇಟ್ ಓಪನ್ ಮಾಡಿಸಿದ್ದಾಗ್ಬೋದು, ಅದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ರೆ BJP ಅಥವಾ ಸಂಘ ಪರಿವಾರ ಇಲ್ಲ ನಾವೇ ಎಲ್ಲರೂ ಸೇರಿ ರಾಮ ಮಂದಿರ ಕಟ್ಟಣ ಅಂದ್ಬಿಟ್ಟಿದ್ದಿದ್ರೆ ರಾಜೀವ್ ಗಾಂಧಿ ಅವರು ಅವತ್ತು ಈ ಇಶ್ಯೂನೇ ಇರ್ತಿಲ್ಲ. BJP ಈ ಮಟ್ಟಕ್ಕೆ ಬೆಳೀತಿತ್ತು ಇಲ್ಲೋ ಗೊತ್ತೇ ಇಲ್ಲ ಯಾರಿಗೂ. ಒಂದು ಯಾತ್ರೆ ಮಾಡಬೇಡ ಅಂತ ಯಾರು ಹೇಳ್ತಾರೆ ಕಾಂಗ್ರೆಸ್? ಹೇಳಕ್ಕಾಗ್ತದೆ? ರಾಜೀವ್ ಗಾಂಧಿ ಅವ್ರ ಕೈಯಲ್ಲೇ ಇತ್ತಲ್ಲ, ಪ್ರೈಮ್ ಮಿನಿಸ್ಟರ್ ಅವರೇ ಇದ್ರು. ಇಡೀ ಅವ್ರ ಕುಟುಂಬ 50-55 ವರ್ಷ ರಾಜಕಾರಣ ಮಾಡಿದೆ, ಅದೇ ಪ್ರೈಮ್ ಮಿನಿಸ್ಟರ್ ಪೋಸ್ಟಲ್ಲಿದೆ. ಯಾಕೆ ಮಾಡೋಕ್ಕಾಗ್ತಿರಲಿಲ್ಲ? ಮೋದಿಯವ್ರು ಬಂದು ಅಥವಾ BJP ಅವ್ರು ಬಂದು ಮಾಡೋವಂಥ ಅವಕಾಶ ನೀವೇ ದಾರಿ ಏರ್ಕೊಟ್ಟಿದ್ದು. ಇಲ್ಲಿ ಒಂದು ಗಮನಿಸಬೇಕು ಅಜಿತ್ ಸರ್, ಯಾವಾಗ್ಲೂ ಕೂಡ ಒಬ್ಬ ಗಂಗಾಧರ ಮೂರ್ತಿಯಾಗಿ ಅಥವಾ ಒಬ್ಬ ಇಂಡಿವಿಜುವಲ್ ಸಿದ್ದರಾಮಯ್ಯನವರಾಗಿ ನಡ್ಕೊಳ್ಳೋ ರೀತಿಯೇ ಬೇರೆ. ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದು ಪ್ರಮಾಣ ವಚನ ತಗೊಂಡಿರ್ತೀವಿ, ಸಂವಿಧಾನಬದ್ಧವಾಗಿ ರಾಗ ದ್ವೇಷವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡ್ತೀವಿ ಅನ್ನೋದೊಂದು ಭಾವನೆ. ನಾನು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇತ್ತೀಚೆಗೆ ಕಳೆದ ಒಂದು ರಾಮ ಜನ್ಮಭೂಮಿ ವಿಚಾರ ಬಂದಾಗಿಂದ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ರಾಮನ ದೇವಸ್ಥಾನ, ನೀವು ಅವತ್ತೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ನಮ್ಮೂರಲ್ಲೂ ಒಂದು ರಾಮನ ದೇವಸ್ಥಾನ ಕಟ್ಟಿದ್ದೀವಿ, ನಾನೇ ದುಡ್ಡು ಕೊಟ್ಟಿದ್ದೀನಿ, ಕಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತೀನಿ, ನಾನು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ ಹೇಳಿ. ಅದು ಇದರ ಸಂದರ್ಭ ದೇಣಿಗೆ ಸಂಗ್ರಹಿಸುವ ಸಂದರ್ಭದಲ್ಲಿ ನೀವು ರಾಮ ಮಂದಿರಕ್ಕೆ ಕೊಡ್ತೀರಾ ಅಂದ್ರೆ ನಾನು ಕೊಡಲ್ಲ, ಅದೊಂದು ವಿವಾದಾಸ್ಪದ ಜಾಗದಲ್ಲಿ ಹೇಳಿದ್ರಿ. ಈಗ ನಿಮಗೆ ಕೊಟ್ಟರು ಒಂದೇ, ಸೋನಿಯಾ ಗಾಂಧಿ ಅವರು ಕೊಟ್ಟರು ಒಂದೇ, ರಾಹುಲ್ ಗಾಂಧಿ ಅವರು ಅಲ್ಲ ಮಲ್ಲಿಕಾರ್ಜುನ್ ಯಾಕೆ ಕೊಟ್ಟಿದ್ದಾರೆ? BJP ಅವರು ಆಯಾ ಪಕ್ಷದ ಪ್ರಮುಖರಿಗೆ ಕೊಟ್ಟಿದ್ದಾರೆ. ನಮ್ಮಲ್ಲೂ ಕೂಡ ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ? ನಾನು ವ್ಯಕ್ತಿಯಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಯಾರೇ ಆಗಲಿ, ನಾನಾಗಲಿ, ಮುಖ್ಯಮಂತ್ರಿ ಇನ್ನೊಬ್ಬರಾಗಲಿ, ಪ್ರಧಾನಮಂತ್ರಿ ಆಗಲಿ, ಎಲ್ಲರನ್ನೂ ಒಳಗೊಂಡಂಥ ಕಾರ್ಯಕ್ರಮಗಳಿಗೆ ಹೋಗಬೇಕಾದದ್ದು ಆದ್ಯ ಕರ್ತವ್ಯ. ಇನ್ವಿಟೇಷನ್ ಬಂದರೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಹೋಗೋದು ಬೇಡ, ನಂದೇನು ಅಭ್ಯಂತರ ಇಲ್ಲ,
ಅವರು ಭಾಳ ಸಲ ದೇವಸ್ಥಾನಕ್ಕೆ ಹೋಗದೇ ಇರೋ ಉದಾಹರಣೆಗಳೇ ಭಾಳ ಇದ್ದಾವೆ. ಅವರು ನಾಸ್ತಿಕರಾಗಿ ಭಾಳ ವರ್ಷಗಳಿದ್ದಿದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾದಾಗ ಪ್ರಪ್ರಥಮವಾಗಿ ಅವರು ದೇವರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ದನ್ನು ಕೇಳಿದ್ದೀವಿ ನಾವು. ಮೊದಲೆಲ್ಲ ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರು. ಈಗ ಈ ವರ್ಷ ಈ ಟರ್ಮ್ ಕೇಳಿದ್ದಾರೆ. ಆದರೆ ಎರಡು ಗೊಂದಲ ಕಾಣ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿನೂ ಅಥವಾ ಸೋನಿಯಾ ಗಾಂಧಿಯವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಸ್ಟೇಟ್ಮೆಂಟ್ ಮಾಡಿಲ್ಲ, ನಾವು ಹೋಗ್ತೀವಾ ಬಿಡ್ತೀವಾ ಅನ್ನೋದು ಸ್ಟೇಟ್ಮೆಂಟ್ ಮಾಡಿಲ್ಲ. ನಾನು ಹೇಗೆ ರಿಯಾಕ್ಟ್ ಮಾಡಲಿ ಅನ್ನೋ ವಿಚಾರದಲ್ಲಿ ಕೊಟ್ಟವ್ರಿಗೆ ಹೋಗ್ತಾರೆ, ಕೊಡದೇ ಇದ್ದವರು ನಾವು ಸುಮ್ಮನಿರ್ತೀವಿ, ನಾವು ಇಲ್ಲೇ ರಾಮನ್ ನೋಡ್ಕೊತೀವಿ, ಅಲ್ಲೇ ರಾಮನ್ ನೋಡ್ಕೊತೀವಿ ಅಂತ ಹೇಳಿಕೆಗಳು ಬರ್ತಾ ಇದ್ದಾವೆ. ನೀವು ಹೇಳ್ದಂಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಏನಿದೆ ಅಂದರೆ ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅನ್ನೋದೇ ಇದೆ. ಆದರೆ ಗೊಂದಲದಲ್ಲಿರ್ತಕ್ಕಂಥ ಪ್ರಶಾಂತ್ ನಾಥ್ ಅವರು ಹೇಳ್ದಂಗೆ ಕಳೆದ 100 ವರ್ಷದಲ್ಲಿ ಅವರು ಇರ್ತಕ್ಕಂಥ ಗೊಂದಲದ ನಡೆಯಿಂದ ಇವತ್ತೂ ಕೂಡ ಆ ಗೊಂದಲದ ನಡೆಯಲ್ಲೇ ಸಿಕ್ಕಾಕೊಂಡಿದ್ದಾರೆ. ಹೋದರೆ ಅಲ್ಪಸಂಖ್ಯಾತರು ನಮ್ಮ ಹಿಂದೆ ಬರ್ತಾರೋ ಇಲ್ವೋ ಅನ್ನೋ ಭಯ, ಇರೋ ಒಂದು ವೋಟ್ ಬ್ಯಾಂಕನ್ನು ಕಳ್ಕೊಂತೀವಿ ಅನ್ನೋ ಭಯ. ಎರಡನೇದು, ಹೋಗದೇ ಇದ್ದರೆ ಹಿಂದೂಗಳ ವಿರೋಧಿಗಳಾಗ್ತೀವೇನೋ ಒಂದು ಭಯ. ಈ ಗೊಂದಲದಲ್ಲಿ ಅವರು ತೂಗ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು, ನಾನು ಅದನ್ನೇ ಕೇಳೋದು, ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಅವರು ಕರೆದಂಥ ಒಂದು ಮಸೀದಿಗೆ ಹೋಗಿ ಅಲ್ಲಿರ್ತಕ್ಕಂಥ ಟೋಪಿ ಧರಿಸ್ಕೊಂಡು ಇದಕ್ಕೆ ಕೈ ಮುಗಿದು ತಲೆಬಾಗಿ ಕೈ ಮುಗಿದು ಬರ್ತೀರಿ. ಮೊನ್ನೆ ಬಿಜಾಪುರದಲ್ಲಿ MB ಪಾಟೀಲರು ಒಂದು ದೇವಸ್ಥಾನಕ್ಕೆ ಒಳಗಡೆ ಕರೆದ್ರೆ ಒಳಗಡೆನೇ ಹೋಗಲ್ಲ ನೀವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳೋರು, ಮತ್ತು ಸಮಾಜ ಸೆಕ್ಯುಲರ್ ತತ್ವದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಯಾಕೆ ಈ ತಾರತಮ್ಯ ಯಾಕೆ? ಆ್ಯಸ್ ಎ ಸಿದ್ದರಾಮಯ್ಯ ನನ್ನ ಅಬ್ಜೆಕ್ಟ್ ಮಾಡಲ್ಲ, ನಿಮ್ಮ ವೈಯಕ್ತಿಕ ಇಚ್ಛೆ, ಹೋಗೋದು ಬಿಡೋದು ನಿಮಗೆ ಸೇರಿದ್ದು. ಆ್ಯಸ್ ಎ ಮುಖ್ಯಮಂತ್ರಿಯಾಗಿ ಕೂತಿದ್ದೀರಿ, ಪ್ರಭಾವಿ ಮಂತ್ರಿಯೊಬ್ಬರು ಅವರ ಭಾಗದ ಒಂದು ದೇವಸ್ಥಾನಕ್ಕೆ ಒಳಗಡೆ ಕರೆದ್ರೆ ನೀವು ಹೋಗಲಿಲ್ಲ ಅಂದರೆ ಏನು ಮೆಸೇಜ್ ಕೊಡ್ತೀರಿ? ನಾನು ಕೇಳೋದು. ಮುಖ್ಯಮಂತ್ರಿ ಅಲ್ಲದೆ ಇದ್ದರೆ ನಿಮ್ಮನ್ನು ಕರೆದ್ರೆ ಹೋಗೋದು ಬಿಡೋದು ನಿಮಗೆ ಸೇರಿದ್ದು. ಆವಾಗ ಈ ಮುಖ್ಯಮಂತ್ರಿ ಇರಲಿಲ್ಲ, ನೀವು ಕೊಡಗುಗೆ ಹೋದಾಗ ಒಂದು ದೇವಸ್ಥಾನಕ್ಕೆ ಕರೆದ್ರೆ ಒಳಗೆ ಹೋಗ್ದಲೇ ನನ್ನ ಇಷ್ಟಯ ಅಂದಿದ್ರಿ, ಅದು ಕರೆಕ್ಟು. ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಸ್ವಾಮಿ. ಎಲ್ಲ 7 ಕೋಟಿ ಜನಕ್ಕೆ ನೀವು ಮುಖ್ಯಮಂತ್ರಿ. ನೀವು ಓನ್ಲಿ ಇಂಡಿವಿಜುವಲ್ ಸಿದ್ದರಾಮಯ್ಯನವರು ಅಲ್ಲ ಇವತ್ತು. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ನೀವು 7 ಕೋಟಿ ಜನರ ಮುಖ್ಯಮಂತ್ರಿ ಅಂದರೆ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅನ್ನುವಂಥದ್ದು ನಿಯಮ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಸ್, ಇದು ಟ್ರಸ್ಟ್ನಿಂದ ನಡೀತಾ ಇರೋ ಕಾರ್ಯಕ್ರಮ. ಒಂದು ನಿಮಿಷ, ನೀವು ಈಗ ಪ್ರಧಾನಮಂತ್ರಿಯವ್ರನ್ನ ಯಾಕೆ ಕರೆದಿದ್ದಾರೆ? ಟ್ರಸ್ಟ್ ಈ ದೇಶದ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಕರೆದಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಆ ಟ್ರಸ್ಟ್ ಅವ್ರು ತೀರ್ಮಾನ. ಟ್ರಸ್ಟ್ ಅವರು ನಿಮ್ಮನ್ನು ಕರೆದ್ರೆ ನೀವು ಆಸ್ ಎ ಇಂಡಿವಿಜುವಲ್ ಸಿದ್ದರಾಮಯ್ಯನವ್ರು ಹೋಗ್ಬೇಡಿ. ನಿಮ್ಮ ಅನಿಸಿಕೆ ಅದು, ನಾನು ಹೋಗಲ್ಲಪ್ಪ, ನಮ್ಮೂರು ದೇವಸ್ಥಾನ ರಾಮಂಗೆ ಹೋಗ್ತೀನಿ ಅಂತ. ಆದರೆ ನೀವು ಮುಖ್ಯಮಂತ್ರಿಯಾಗಿ ಕರೀತಿದ್ದಾರೆ ನಿಮ್ಮನ್ನ. ಕರೆದ್ರೆ ಇವನ್ ಈಗ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಕರೆದಿದ್ದಾರೆ? ರಾಜ್ಯಸಭಾದಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರು ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಅಂತ. ಸೋನಿಯಾ ಗಾಂಧಿ ಅವ್ರಿಗೆ ಯಾಕೆ ಕರೆದಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥರು MP ಅಂತ. ಮತ್ತು ಅಧಿರನ್ ಚೌಧರಿಗೆ ಯಾಕೆ ಕರೆದಿದ್ದಾರೆ? ಲೋಕಸಭೆಯಲ್ಲಿ ಆ ಪ್ರೋಟೋಕಾಲ್ ಕರೆದಿದ್ದಾರೆ ಮಾಜಿ ಪ್ರಧಾನಿ. ಈಗ ಉದಾಹರಣೆ ಇನ್ನೂ ಒಂದು ಗಮನಿಸಬೇಕಾದಂಥ ಅಂಶ ಏನಂದ್ರೆ, ಭಾರತೀಯ ಜನತಾ ಪಾರ್ಟಿಯವರು ಜೋಶಿಯವ್ರಿಗೆ ಕರೆದಿಲ್ಲ, ಮತ್ತು ಎಲ್ಲದಕ್ಕಿಂತ ಹೆಚ್ಚಿನ ಅಮಿತ್ ಶಾ ಅವ್ರಿಗೆ ಕರೆದಿಲ್ಲ. ಅಮಿತ್ ಶಾ ಆಗಿಲ್ಲ ಆಹ್ವಾನ. ಅಂದರೆ ಅರ್ಥ ಏನು? ಅವರು ಆ ಪಕ್ಷದ ಪ್ರಮುಖರನ್ನ, ಈ ರಾಜ್ಯದ ಈ ದೇಶದ ಪ್ರಮುಖರನ್ನ, ಮಠಾಧೀಶರುಗಳನ್ನ, ಪ್ರಮುಖ ಮಠಾಧೀಶರುಗಳನ್ನು ಕರೆದಿದ್ದಾರೆ. ಅವರು ಹೋಗೋದು ಬಿಡೋದು ಅವ್ರಿಗೆ ಸೇರಿದ್ದು ಅನ್ನೋ ವಿಚಾರದಲ್ಲಿ ನೀವು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ. ಕಾಂಗ್ರೆಸ್ ನಾಯಕರು, ಡೆಲ್ಲಿ ನಾಯಕರು ಸ್ಪಷ್ಟಪಡಿಸ್ಬೇಕು, ನಾನು ಹೋಗ್ತೀವಾ ಇಲ್ವಾ. ಹೋಗ್ಲಿಲ್ಲ ಅಂದರೆ ಯಾವ ಕಾರಣಕ್ಕೆ ಹೋಗಲ್ಲ, ಹೋಗ್ತೀವಿ ಅಂದರೆ ಯಾವ ಕಾರಣಕ್ಕೆ ಹೋಗ್ತೀವಿ. ಪಾಪ ಯಾಕೆ ಅಲ್ಪಸಂಖ್ಯಾತರನ್ನೋ ಇನ್ನೊಬ್ಬರನ್ನೋ ಮತ್ತೊಬ್ಬರನ್ನ ಕತ್ತಲಲ್ಲಿ ಇಡ್ತೀರಿ? ಕ್ಲಿಯರ್ಗೆ ಬನ್ನಿ. ಈಗ ಭಾರತೀಯ ಜನತಾ ಪಾರ್ಟಿ ಎಸ್ ನಾವು ಈತ ಕರೆದ್ರೆ, ನಾಳೆ ಮಸೀದಿಗೆ ಓಪನ್ ಮಾಡಿದಾಗ ಮೋದಿಯವ್ರು ಕರೆದ್ರೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಮಸೀದಿನೇ ಕಟ್ಟಿ, ಅಲ್ಲಿ ಅಯೋಧ್ಯೆಯಲ್ಲಿ ಮಸೀದಿ ಕಟ್ಟಬೇಕು ಅಂತ ಪ್ಲಾನ್ ಇದೆಯಲ್ಲ, ಅಕಸ್ಮಾತ್ ಮಸೀದಿಯವರ ಕಟ್ಟಿ ಪ್ರಧಾನಮಂತ್ರಿಯಾಗಿ ಕರೆದ್ರೆ ಮೋದಿಯವ್ರು ಹೋದರೆ ಇಟ್ಸ್ ಅ ಗ್ರೇಟ್ ಲೀಡರ್. ಯಾಕೆ ಅಂತಂದರೆ ನಾನು ಪ್ರಧಾನಮಂತ್ರಿಯಾಗಿ ಅದನ್ನು ಭಾಗವಹಿಸ್ತಾ ಇದ್ದೀನಿ. ನಾನು ಇಂಡಿವಿಜುವಲ್ ಆಗಿ ಕರೆದ್ರೆ ಹೋಗಲ್ಲ. ಇಂಡಿವಿಜುವಲ್ ಆಗಿ ನಂಗೆ ಗೊತ್ತಿದ್ದಂಗೆ ಅಶೋಕ್ ಸಿಂಗಾಲ್ಗೋ ಅಥವಾ ಭಜರಂಗಿ ಇವ್ರಿಗೋ ಕರೆಯಲ್ಲ, ಅವರು ಕರೀಲಿಲ್ಲ ನಡೀತದೆ. ಎಸ್. ಆದರೆ ನಾನು ಹೇಳೋದೇನು ಅಂದರೆ, ಆ್ಯಸ್ ಎ ನೀವು ಸಂವಿಧಾನದ ಅಡಿಯಲ್ಲಿ ಸ್ವೀಕಾರ ಮಾಡಿರ್ತಕ್ಕಂಥ ಸ್ಥಾನದಲ್ಲಿ ಕೂತಾಗ ಎಲ್ಲರಿಗೂ ಸಮವಾಗಿ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು. ಇಂಡಿವಿಜುವಲ್ ಆಗಿ ಕರೆದ್ರೆ ನೀವು ಹೋಗಬೇಡಿ. ಹೋಗಬೇಕು ಹೋಗಬಾರ್ದು ಅನ್ನೋ ನಿರ್ಧಾರ ನಾನು ಇಂಡಿವಿಜುವಲ್ ಅಧಿಕಾರದಲ್ಲಿದ್ದೀನಿ, ನಾನು ಅದೆಲ್ಲದಕ್ಕಿಂತ ಹೆಚ್ಚು ಮುಂದಿನ ಚುನಾವಣೆಗೆ ಎಷ್ಟು ಓಟನ್ನು ಕಡಿಮೆ ಆಗ್ತವೆ, ಎಷ್ಟು ಓಟ್ ಜಾಸ್ತಿ ಆಗ್ತವೆ. ನಾನು ಕೇಳೋದು ಅದರ ಆಧಾರದ ಧಾರ್ಮಿಕ ವಿಚಾರಗಳು ಮತ್ತು ಧರ್ಮದ ವಿಚಾರಗಳು ಬಂದಾಗ ನೀವು ರಾಜಕಾರಣ ಮಾಡ್ತಿದ್ದೀರಿ, ಅವರು ಮಾಡ್ತಿದ್ದಾರೆ.
ಅವರು ನಮಗೆ ವಹಿಸಿದಂಥ ಕೆಲಸವನ್ನು ನಾವು ವಹಿಸ್ಕೊಂಡಂಥ ಕೆಲಸವನ್ನು ಕಳೆದ 30 ವರ್ಷದಲ್ಲಿ ಎಲ್ಲ ರೀತಿಯ ಹೋರಾಟ ಮಾಡಿ ಒಂದು ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ಅದು ನಮ್ಮ ಸ್ವತ್ತು ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂತಿದ್ದಾರೆ. ನೀವು ಅದು ನಮ್ದಲ್ಲ ನಿಮ್ದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಡ್ಕೊಂತ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ. ಅಲ್ಲ, ಇದೊಂದು ಪೊಲಿಟಿಕಲ್ ಕಾರ್ಯಕ್ರಮ ಅನ್ನೋದಾದ್ರೆ ಪೊಲಿಟಿಕಲ್ ಕಾರ್ಯಕ್ರಮವನ್ನಾಗಿ ಮಾಡುವಲ್ಲಿ ಬಿಜೆಪಿ ಅವರದ್ದು ಎಷ್ಟು ಪಾತ್ರ ಇದೆಯೋ ಕಾಂಗ್ರೆಸ್ನವ್ರದ್ದು ಅಷ್ಟೇ ಪಾತ್ರ ಇದೆ. ಆಂಜನೇಯ ಥರದವ್ರಿ ಅದೇ ಅಲ್ಲಿ ಅಯೋಧ್ಯೆಯಲ್ಲಿರೋದು ಬಿಜೆಪಿಯ ರಾಮ ಅಂತಂದ್ರೆ ಏನ್ ಅರ್ಥ ಅದು? ಹಂಗಿದ್ರೆ ಈಗ ಬಿಜೆಪಿಯ ಕರ್ನಾಟಕದಲ್ಲಿ ನಾವು ನೀವೆಲ್ಲ ಅಬ್ಸರ್ವ್ ಮಾಡ್ದಂಗೆ ರಾಮ ಮಂದಿರ ವಿಚಾರವನ್ನ ಅತಿ ಹೆಚ್ಚು ಮಾತಾಡಿದ್ಯಾರು ಅಂದ್ರೆ ಕಾಂಗ್ರೆಸ್ ನಾಯಕರು, ಹೌದಾ? ಸಿದ್ದರಾಮಯ್ಯನವರು, ಆಂಜನೇಯ, ಮತ್ತು ಇನ್ನೊಂದು ಆ್ಯಂಗಲಲ್ಲಿ ತಗೊಂಡೋದಂಥ ಹರಿಪ್ರಸಾದ್ ಅವರು, ಅದು ಏನದು ಇಡೀ ದೇಶ ನೋಡುವಂಥ ಸ್ಟೇಟ್ಮೆಂಟ್, ಅದು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳೋಂಥ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ಗೆ ಮಾನ್ಯ ಮುಖ್ಯಮಂತ್ರಿಯವ್ರ ಹೇಳಿಕೆ ಏನಿತ್ತು? ಉಡಾಫೆಯಾಗಿ ಊಹಾಪೋಹಗಳಿಗೆ ಆನ್ಸರ್ ಕೊಡ ಅಂದ್ರೆ ಏನರ್ಥ? ಅದು ನಾಳೆ ಅಕಸ್ಮಾತ್ ಏನಾದ್ರು ಕರ್ನಾಟಕದಲ್ಲಿ ಅವ್ರು ಹೇಳ್ದಂಗೆ ಆಯ್ತಪ್ಪ, ಯಾರು ಜವಾಬ್ದಾರಿ ಇದಕ್ಕೆ? ಹಾಗಾಗಿ ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಸಂಘ ಪರಿವಾರದವರು ಎಷ್ಟು ರಿಯಾಕ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ, ಬಟ್ ಪ್ರತಿದಿನ ನಾವು ವಾಚ್ ಮಾಡ್ತಾ ಇದ್ದೀವಿ. ಪ್ರತಿದಿನ ಇದಕ್ಕೆ ವಿಷಯನ ಸಾರ್ವಜನಿಕರಿಗೆ ಮತ್ತು ಚರ್ಚೆ ಆಗುವಂಥ ಮಟ್ಟದಲ್ಲಿ ರಾಮ ಮಂದಿರ ತರ್ತಾ ಇರೋದು ಕಾಂಗ್ರೆಸ್ ನಾಯಕರೇ. ದಿನನಿತ್ಯ ಹುಬ್ಳಿ ವಿಷಯ ಆಗ್ಬೋದು, ಇವತ್ತಿನ ಬಾಬಾ ಬುಡನ್ಗಿರಿ ವಿಷಯ ಆಗ್ಬೋದು, ಮತ್ತು ರಾಮ ಮಂದಿರದ ವಿಚಾರವಾಗಿ ನಡ್ಕೊಂತ ಇರೋ ರೀತಿ ಆಗ್ಬೋದು. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಅಂದರೆ ಸೋನಿಯಾ ಗಾಂಧಿಯವರು ಅಥವಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿ ನಾವು ಹೋಗ್ತೀವೋ ಹೋಗಲ್ವೋ ಯಾರು ಮಾತಾಡಬೇಡಿ ಅಂತ. ಇವತ್ತು ನೋಡಿ, ಒಂದು ಸಣ್ಣ ವಿಚಾರ ಏನು ಅಂತಂದರೆ, ಈ ಥರದ ಚರ್ಚೆಗೆ ಬರಲಿಕ್ಕೆ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇವತ್ತು ವಕ್ತಾರನ್ನು ಕಳಿಸಿಲ್ಲ ಅಂತಂದರೆ ಅರ್ಥ ಏನು? ಅಂದರೆ ನಾವಿನ್ನೂ ಗೊಂದಲದಲ್ಲಿದ್ದೀವಿ ಸ್ವಾಮಿ. ನಾನು ಮೊನ್ನೆ ಯಾವುದೋ ಒಂದು ಚಾನಲಲ್ಲಿ ಕೂತಾಗ ಕಾಂಗ್ರೆಸ್ ವಕ್ತಾರರು ಒಬ್ರು ಕೂತಿದ್ರು. ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ, ಈಗ ಅಕಸ್ಮಾತ್ ಆಹ್ವಾನ ಇದೆ, ಹೋಗ್ತೀರಾ ಇಲ್ವಾ? ನಿಮ್ಮ ಅಭಿಪ್ರಾಯ ಹೇಳಿ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಹೋಗಬೇಕು ಅಂದರು. ಅಂದರೆ ಎಷ್ಟು ಗೊಂದಲ ಇದರಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಕೆಲವು ಏನಂದರೆ ನಾನು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಕಾಂಗ್ರೆಸ್ ನಾಯಕರುಗಳ ಟ್ವೀಟ್ಗಳು, ಕಾಂಗ್ರೆಸ್ ನಾಯಕರು ರಾಮನ್ನ ಯಾವ ಲೆಕ್ಕಕ್ಕೆ ಬೇಕಾದ್ರೂ ಚರ್ಚೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ನಿಮ್ಮ ಮನಸ್ಥಿತಿ ಹಂಗಿದೆ. ಮತ್ತು ಯಾಕೆ ರಾಹುಲ್ ಗಾಂಧಿ ಅವರಿಗೆ ಒಂದು ದೇವಸ್ಥಾನಕ್ಕೆ ಜನವಾರ ಹಾಕಿ ಕಳಿಸ್ತೀರಿ, ಒಂದು ದೇವಸ್ಥಾನಕ್ಕೆ ವಿಭೂತಿ ಬಿಟ್ಟು ಕಳಿಸ್ತೀರಿ, ಇನ್ನೊಂದು ಯಾಕೆ ಮಾಡ್ತೀರಿ ಇದನ್ನೆಲ್ಲ? ನೀವು ಅತಿ ಹೆಚ್ಚು ಈ ದೇಶದಲ್ಲಿ ರಾಜಕೀಯ ಇದ್ರ ವಿಚಾರ ಇಟ್ಕೊಂಡೇ ಮಾಡಿರೋದು. ಅವರು ಈಗ ಪ್ರಾರಂಭ ಮಾಡ್ಕೊಂಡಿದ್ದು, ಅವ್ರು ಸಕ್ಸಸ್ ಆಗಿದ್ದಾರೆ, ನೀವು ಸಕ್ಸಸ್ ಆಗಿಲ್ಲ ಅಷ್ಟೇ. ಪ್ರಶಾಂತ್, ಗಂಗಾಧರ ಮೂರ್ತಿ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಯು ವಾಂಟೆಡ್ ಟು ಆ್ಯಡ್ ಟು ಇಟ್? ಇಲ್ಲ ನೋಡಿ, ಪ್ರತಿಯೊಂದು ಕಾಲಘಟ್ಟದಲ್ಲಿ ಜನರ ಮಾನಸಿಕತೆಗೆ ಅನುಗುಣವಾಗಿ ರಾಜಕೀಯ ಪಕ್ಷಗಳ ನಿರ್ಧಾರಗಳು ಬದಲಾಗ್ತಾ ಹೋಗ್ತವೆ. ಈಗ ನೀವು 89ರಲ್ಲಿ BJP ರಥಯಾತ್ರೆಯನ್ನು ಶುರು ಮಾಡಿದಾಗ ದೇಶದ ಜನಮಾನಸದಲ್ಲಿ ಈ ಮಟ್ಟದ ಪೂರ್ತಿಯಾಗಿರ್ತಕ್ಕಂಥ ಬೆಂಬಲ ಸಿಕ್ಕಿರಲಿಲ್ಲ. ಕರೆಕ್ಟ್. BJP ಹೋಗಿ ತಲುಪಿದ್ದು 182. ಆದರೆ ನಂತರ ಬಾಬರಿ ಮಸೀದಿ ಧ್ವಂಸದ ಘಟನೆಯನ್ನು ಕೂಡ ಏನು ಪೂರ್ತಿ ಭಾರತದ ಹಿಂದೂಗಳು ಬಹಳ ಸರಿ ಅಂತಕ್ಕಂಥದ್ದನ್ನು ಹೇಳಿದರು ಅಂತಕ್ಕಂಥದ್ದಿಲ್ಲ. ಹೌದು ಹೌದು. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನೋಡಿ, ನರೇಂದ್ರ ಮೋದಿ ಬಂದ ಮೇಲೆ ಒಂದು ಪಿಚ್ ಬದಲಾಗ್ತಾ ಹೋಗ್ತಾ ಇದೆ. ಈ ನಾನು ಅಂದರೆ ಶುದ್ಧ ವಿಶ್ಲೇಷಣೆಯ ರೂಪದಲ್ಲಿ ಹೇಳಬೇಕಾದ್ರೆ, ನೀವು ಮುಸ್ಲಿಮರ ಪರವಾಗಿರ್ತೀರ ಯಾವುದೋ ಒಂದು ವಿಷಯಗಳಲ್ಲಿ, ದಟ್ ಈಸ್ ಓಕೆ ಫಾರ್ ಪೀಪಲ್. ಈಗ ಹಿಜಾಬ್ನ ವಿಷಯದಲ್ಲಿ ಅನೇಕರದ ವಿರೋಧ ಇತ್ತು. ಹಿಜಾಬ್ ಅಂದರೆ ಹಿಜಾಬನ್ನು ಕೆದಕಬೇಕಾ, ಹಲಾಲ್ ವಿಷಯ ಹಿಂದೂಗಳ ಅಭಿಪ್ರಾಯನೂ ಇತ್ತು. ಹೆಣ್ಮಕ್ಳೇನು ಹಿಜಾಬ್ ಹಾಕೊಂಡು ಕೂತ್ಕೊಳ್ಳಿ ಬಿಡ್ರಿ ಅಂದರೆ ಅನೇಕರದ ಅಭಿಪ್ರಾಯ ಇತ್ತು. ಅವರು ಹಾಗಾದರೂ ಕಾಲೇಜ್ಗಾದರೂ ಬರ್ತಾ ಇದ್ದಾರೆ, ಅದನ್ನ ತಡೀತಾ ಇದ್ದೀರಿ. ಎಸ್. ಹಲಾಲ್ ವಿಷಯದಲ್ಲಿ ಬೆಂಬಲ ಇದ್ದರೆ ಸರಿಯಪ್ಪ, ಅದಕ್ಕೆ ಅದು ಭಾಳ. ನೀವು ಸೆಕ್ಯುಲರ್ ಆಗಿ ಎರಡನ್ನೂ ಕೂಡ ಸಮಾನ ದೃಷ್ಟಿಯಿಂದ ನೋಡ್ತೀರಿ ಅನ್ನೋದಕ್ಕೆ ಈಗಲೂ ಕೂಡ ವ್ಯಾಲ್ಯೂ ಇದೆ. ಆದರೆ ನೀವು ಸೆಕ್ಯುಲರ್ ಸೋಗಿನಲ್ಲಿ ಇಫ್ ಯು ಆರ್ ಆ್ಯಂಟಿ ಹಿಂದೂ, ನಿಮಗೆ ಚುನಾವಣೆಯಲ್ಲಿ ದಟ್ ಈಸ್ ದ ಪ್ರಾಬ್ಲಮ್. ನೋಡಿ, ನೀವೀಗ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನದ ಚುನಾವಣೆಗಳ ಫಲಿತಾಂಶಗಳನ್ನು ಡಿಸ್ಟ್ರಿಕ್ಟ್ ವೈಸ್ ತೆಗೆದುಕೊಂಡು ನೋಡ್ತಾ ಹೋಗಿ. ನೀವು ಜನವಾರ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ, 4 ವರ್ಷ ಬಾಯಿಗೆ ಬಂದಂತೆ ಮಾತಾಡಿ ಕೊನೆಗೆ ಬಂದು ಜನವಾರ ಹಾಕ್ಕೊಂಡು ನಾವು ಹೋಗ್ತೀವಿ, ಜನ ಒಪ್ಲಿಕ್ಕೆ ತಯಾರಿಲ್ಲ. ಇದು ನರೇಂದ್ರ ಮೋದಿ ರಾಷ್ಟ್ರೀಯ ರಾಜಕಾರಣದ ಮೊದಲು ಗುಜರಾತ್ನಲ್ಲಿತ್ತು, ಈಗ ರಾಷ್ಟ್ರೀಯ ರಾಜಕಾರಣದ ಉಚ್ಚಾಯಕ್ಕೆ ಬಂದ ನಂತರ ಇರತಕ್ಕಂಥ ಒಂದು ಪರಿಸ್ಥಿತಿ. ಇದನ್ನು ಕಾಂಗ್ರೆಸ್ ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈಗ ನೋಡಿ, ಈಗ ನಾವು ಕಾಂಗ್ರೆಸ್ಸನ್ನು ದ್ವಂದ್ವದಲ್ಲಿ ಅಂತಿದ್ದು, ನಾವು ಆವಾಗ ಗಂಗಾಧರ ಮೂರ್ತಿಯವ್ರು ಕೇಳಬೇಕಂತಿದ್ದೆ. ಕಾಂಗ್ರೆಸ್ ಯಾಕೆ ಇವ್ರ ಜೊತೆ ಇರ್ತಕ್ಕಂಥ ಈ ಗಂಗಾಧರ ಮೂರ್ತಿಯವರ JDSನ ಮೊದಲ ರೂಪ ಜನತಾದಳ, ಅದರ ಮುಲಾಯಂ ಮತ್ತು ಲಾಲು ಪ್ರಸಾದ್ ಯಾದವ್ ಈ ರಥಯಾತ್ರೆಯನ್ನು ಕಟುವಾಗಿ ವಿರೋಧಿಸಿದರು. ಆದರೆ ಇವತ್ತು
ಗಂಗಾಧರ ಮೂರ್ತಿಯವರು ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ಬಿ ಜೆ ಪಿ ಜೊತೆಗಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆಗಿದ್ದರೆ ಏನು ಹೇಳಿಕೆಗಳನ್ನು ಕೊಡ್ತಾಯಿದ್ರು? ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ತಮ್ಮ ಇದಕ್ಕೆ ಸರಿಯಾಗಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೊಲಿಟಿಕಲ್ ನರೇಟಿವ್ ನಿಧಾನವಾಗಿ ಬದಲಾಗ್ತಾ ಇದೆ. ನೋಡಿ, ಬಿ ಜೆ ಪಿ ಸಂಘ ಪರಿವಾರ ಈ ವಿಷಯವನ್ನು 87-88ರಿಂದ ಕೈಗೆತ್ತಿಕೊಂಡ ನಂತರ 40 ವರ್ಷಗಳಲ್ಲಿ ಇದು ಕನಸು. 3 ಸ್ಥಾನಗಳಿದ್ದಾಗಲೂ ರಾಮ ಮಂದಿರ ಕಟ್ತೀವಿ ಅಂತಿದ್ರು, 300 ಸ್ಥಾನ ಇದ್ದಾಗಲೂ ರಾಮ ಮಂದಿರ ಕಟ್ತೀವಿ. ಅದು ನನಸಾಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿದೆ. ಇದನ್ನು ಹಿಂದೆ ವಿರೋಧಿಸ್ತಿದ್ದವರು ಈಗೇನು ನಿರ್ಣಯ ತೆಗೆದುಕೊಳ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಾ ಬೇಡವಾ? ನನಗನ್ಸುತ್ತೆ ಅವರಿಬ್ಬರಿಗೂ ನಿದ್ದೆ ಬರ್ತಿರ್ಲಿಕ್ಕಿಲ್ಲ. ಹೌದು, ಹೋದ್ರೇನು ಹೋಗ್ತಿದ್ರೆ. ಯಾಕಂದರೆ ಇವತ್ತಲ್ಲ, ಹಿಂದಿನ ಕಾಂಗ್ರೆಸ್ನಿಂದ ಕೂಡ ಕಾಂಗ್ರೆಸ್ ಮೇಲೆ ಏನೇ ಟೀಕೆ ಮಾಡಿ, ಆದರೆ ಒಂದು ಕಾಂಗ್ರೆಸ್ಸಿನ ಇಷ್ಟ ಆಗುವ ಅಂಶ ಅಲ್ಲಿ ಲೆಫ್ಟು ಇರ್ತಾರೆ, ರೈಟು ಇರ್ತಾರೆ, ಮೇಲ್ಜಾತಿಗಳು ಇರ್ತವೆ, ಕೆಳಜಾತಿಗಳು ಇರ್ತವೆ, ದಲಿತರು ಇರ್ತಾರೆ. ಒಟ್ಟಿಗೆ ಒಂದು ಕಾಂಗ್ರೆಸ್ ಒಂದು ಸಮುದ್ರ ಇದ್ದ ಹಾಗೆ. ನೀವು ಇವತ್ತು ಕಾಂಗ್ರೆಸ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ರಾಮ ಮಂದಿರವನ್ನು ಬಂದು ವಿರೋಧಿಸಿ ಎಲ್ಲಾದರೂ ಹೇಳಿಕೆ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಶಿಷ್ಯಂದರು, ಅದರಲ್ಲೂ ಲೆಫ್ಟ್ ಲೀನಿಯಂಟ್ ಇದ್ದವ್ರು ಬಂದು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಈ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಹೋದರು ಅಂತ ಅಂದ್ಕೋಣ. ಲೆಫ್ಟ್ ಲೀನಿಯಂಟು ಬಿ ಜೆ ಪಿ, ಆ್ಯಂಟಿ ಬಿ ಜೆ ಪಿ ಇದ್ದು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥವ್ರ ಕಥೆ ಏನು? ಅವ್ರು ಯಾವ ರೀತಿಯ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ? ಈ ಗೊಂದಲ ಕಾಂಗ್ರೆಸ್ ಅದು ಉಳಿದ ಪಕ್ಷಗಳಿಗೂ ಇದೆ. ಈಗ ಗಂಗಾಧರ ಮೂರ್ತಿಯವ್ರಿಗೆ ಆ ಗೊಂದಲ ಇಲ್ಲ, ಯಾಕಂದರೆ ಅವ್ರು ಬಿ ಜೆ ಪಿ ಜೊತೆ ಅಲೈನ್ ಆಗಿಬಿಟ್ಟಿದ್ದಾರೆ, ಆ ಗೊಂದಲ ಇಲ್ಲ. ಆದರೆ ಬಿ ಜೆ ಪಿ ಜೊತೆ ಹೋಗಿ ಕಮ್ಯುನಿಸ್ಟ್ ಪಕ್ಷದವ್ರು ಇದ್ದಾರಪ್ಪ NDAಯಲ್ಲಿ, ಸೀತಾರಾಮ್ ಯೆಚೂರಿ ಸ್ಟೇಟ್ಮೆಂಟ್ ಮಾಡಾಯ್ತು ಏನು? ಅಲ್ಲಲ್ಲ, ಅವ್ರದ್ದು ಕ್ಲಾರಿಟಿ ಇದೆ ಸರ್. ಕಮ್ಯುನಿಸ್ಟ್ ಪಕ್ಷದವ್ರು ಏನು ಹೇಳ್ತಾರೆ ಅಂತ ಕಾಂಗ್ರೆಸ್ ಈಗ ಸೋನಿಯಾ ಗಾಂಧಿನೋ ಮಲ್ಲಿಕಾರ್ಜುನ್ ಹೋದ್ರೆ ಲಾಲು ಏನು ಹೇಳ್ತಾರೆ, ಹೋದ್ರೆ ಅಖಿಲೇಶ್ ಯಾದವ್ ಏನು ಹೇಳ್ತಾರೆ, ಈ ಎಲ್ಲ ಅಂಶಗಳು ಇವೆ. ಹಾಗಾಗಿ ಕಾಂಗ್ರೆಸ್ ಒಂದು ದ್ವಂದ್ವದಲ್ಲಿದೆ ಅಂತ ನನಗಂತ. ನೋಡಿ, ಪಿ ವಿ ನರಸಿಂಹರಾವ್ ಅವರ ಒಂದು ಸೈಲೆನ್ಸ್ ಏನಿತ್ತು, ಅದು ಇಟ್ ಕಾಸ್ಟೆಡ್ ಕಾಂಗ್ರೆಸ್ ಫಾರ್ 15 years. 2004 ಬರಬೇಕಾಯ್ತು ಕಾಂಗ್ರೆಸ್ಗೆ ಅದರಿಂದ ರಿಕವರ್ ಆಗಲಿಕ್ಕೆ. ಕಾಂಗ್ರೆಸ್ನ ಸಂಖ್ಯೆ ಜಾಸ್ತಿ ಆಗಿದೆ 2004ರಲ್ಲಿ 20, ಬಿ ಜೆ ಪಿಯ ಸಂಖ್ಯೆ 40 ಡೌನ್ ಆಯಿತು. ಹಾಗಾಗಿ ಕಾಂಗ್ರೆಸ್ಗೂ ಕೂಡ ಇದೊಂದು ದ್ವಂದ್ವ ಇದೆ. ನಾವು ಹೋಗಬೇಕು, ಹೋದ್ರೇನು, ಹೋಗದೇ ಇದ್ರೇನು, ಅದರ ಪೊಲಿಟಿಕಲ್ ರಿಪರ್ಕೇಷನ್ಸ್ ಏನು? ಕೇರಳದಲ್ಲಿ ಅದರ ಪೊಲಿಟಿಕಲ್ ರಿಪರ್ಕೇಷನ್ಸ್ ಬೇರೆ ಇದೆ, ನಿಮಗೆ ಮಧ್ಯಪ್ರದೇಶದಲ್ಲಿ ಅದರ ಪೊಲಿಟಿಕಲ್ ರಿಪರ್ಕೇಷನ್ಸ್ ಬೇರೆ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಏನು ಅಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಕಾಂಗ್ರೆಸ್ ಸದಾ ಈ ದೇಶದ ಜನ ಬಯಸೋದನ್ನು ವಿರೋಧ ಮಾಡ್ಕೊಂಡೇ ಬಂದಿದ್ದರು. ಅವ್ರು ಕನ್ಫ್ಯೂಷನ್ ಇದ್ದಾರೆ ಅಂತ ನನಗೇನು ಅನಿಸಲ್ಲ. ಅವರು ಸೋಮನಾಥ ದೇವಾಲಯದ ಕನ್ಸ್ಟ್ರಕ್ಷನ್ ಟೈಮಿಂದ ಹಿಡ್ಕೊಂಡು ರಾಮ ಮಂದಿರದ ಉದ್ಘಾಟನೆವರೆಗೂ ಕೂಡ ಸದಾ ಈ ದೇಶದ ಜನರಿಗೆ, ಈ ದೇಶದ ನಿಜವಾದ ನಮ್ಮ ಜನರಲ್ಲಿರ್ತಕ್ಕಂಥದ್ದೇನೋ ಒಂದು ಧಾರ್ಮಿಕ ಭಾವನೆಗಳೇನಿದೆ, ಅದರ ವಿರುದ್ಧ ಕಾಂಗ್ರೆಸ್ ಯಾವಾಗಲೂ ಕೂಡ ಚೆಲ್ಲಾಟ ಆಡ್ಕೊಂಡೇ ಬಂದಿದ್ದಾರೆ. ನೆಹರೂರಿಂದನೇ ಪ್ರಾರಂಭ ಆಗೈತಿದ್ದು. ಇವತ್ತಿನವರೆಗೂ ಕೂಡ ಅವ್ರು ಯಾಕೆ ಈಗ ಯಾರೋ ಟೆಂಪಲ್ಗೆ ಹೋಗ್ತಾರೆ ಅಂದ್ರೆ ಇರಲಿಲ್ಲ. ಇಂದಿರಾ ಗಾಂಧಿ ಆಸ್ ಅ ನೇಷನ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಇತ್ತು. ಅದು ಇಫ್ ಇಟ್ ಸೌಂಡೆಡ್ ಲೈಕ್ ಆಂಟಿ ಅಲ್ಲಲ್ಲ, ನಾನು ಹೇಳೋದು ಅಲ್ಲಿರೋ ಕೆ ಮುನ್ಷಿ ಅವರೇನು ಸೋಮನಾಥ್ ಟೆಂಪಲ್ ಕಟ್ಟಿದ್ರಲ್ಲ, ಅವ್ರು ಕಾಂಗ್ರೆಸ್ಸಿಗೆ ಇರ್ತಾನೆ. ಈಗ ಇಂದಿರಾ ಗಾಂಧಿ ನಾನೊಂದು ಮಾತಾಡೋದು ಅಲ್ಲಲ್ಲ, ನಾವು ಹೇಳೋದು ಕಾಂಗ್ರೆಸ್ ಯಾವಾಗಲೂ ಕೂಡ ಬ್ಲೂ ಸ್ಟಾರ್ ನಡೆಸಿದಾಗ ಇಂದಿರಾ ಗಾಂಧಿಯನ್ನು RSS ಹೋಗಿ ಬೆಂಬಲಿಸಿತ್ತು. ಅಲ್ಲ, ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದೂ ದೇವಸ್ಥಾನಗಳು ಇರ್ಬೋದು, ಹಿಂದೂ ದೇವರುಗಳು ಇರ್ಬೋದು, ಹಿಂದೂಗಳ ಆಚಾರ ವಿಚಾರಗಳಿರ್ಬೋದು, ಅದಕ್ಕೆ ವಿರುದ್ಧವಾಗೇ ಇದ್ದಾರೆ. ಅವು ಇವಾಗಲ್ಲ, ಅವರು ಯಾವತ್ತಿನಿಂದನೂ ಪ್ರಾರಂಭ ನೋಡಿ ಅವ್ರದ್ದು ಇವಾಗಲೂ ವಿರೋಧವಾಗಿ ಇರ್ತಾರೆ. ಚುನಾವಣೆ ಬಂದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು. ಹಿಂದೂ ಪರ ಅಂತ ಒಪ್ಕೊಳ್ತೀರಾ? ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಕೂತ್ಕೊಂಡ್ರಪ್ಪ ಲೋಕಾರ್ಪಣೆ, ಹಿಂದೂ ಪರ ಅಂತ ಒಪ್ಕೋತೀರ ಅವಾಗ? ಅಲ್ಲ, ನನಗೆ ಈಗ ಕಾಂಗ್ರೆಸ್ನವ್ರು ಅದೇ ಇರೋದು ಅವ್ರಿಗೆ. ಅವ್ರು ಯಾವತ್ತೂ ಬಂದಿಲ್ಲ, ಬರ್ತಾರೆ ಅಂತ ನನಗೇನು ಅನಿಸಲ್ಲ. ನಾನು ಅದೇ ಹೇಳ್ತೀನಿ, ಬರ್ತಾರೆ ಅಂತ ನನಗೇನು ಅನಿಸಲ್ಲ. ಯಾಕಂದ್ರೆ ಅವ್ರ ನಂಬಿಕೆನೇ ಇಲ್ಲ. ರಾಮನ ಮೇಲೂ ನಂಬಿಕೆ ಇಲ್ಲ, ಕಾಶಿ ವಿಶ್ವನಾಥನ ಮೇಲೂ ನಂಬಿಕೆ ಇಲ್ಲ, ಕೃಷ್ಣನ ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಈ ಕೌಟುಂಬಿಕ ಜಗಳ ಇರ್ತಕ್ಕಂಥ ಜನರ ಮೇಲೂ ನಂಬಿಕೆ ಇಲ್ಲ, ಜನರ ಆಸ್ತಿ ಮೇಲೂ ಕೌಟುಂಬಿಕ ಜಗಳ ಇರುವಂಥ ಮದುವೆಗಳಲ್ಲಿ ಕೆಲವರು ಸಲಹೆ ಕೊಡ್ತಾರೆ.
ಕರಿದೆ ನೀನು ಆ ಅಪಕೀರ್ತಿಯನ್ನು ತಗೋಬೇಡ, ಕರೆದು ಬಿಡು. ಹಾಂ, ಬಂದರೆ ನೋಡು ಏನು ಮೀಸೆ ಮಣ್ಣಾಯಿತು ಅಂತ ಹೇಳ್ಬೋದು, ಬರದೇ ಹೋದರೆ ನೋಡಿ ಸೊಕ್ಕೆಷ್ಟು ಬರಲಿಲ್ಲ ಅಂತ ಹೇಳ್ಬೋದು. ಅಲ್ಲ ಅಜಿತ್ ಅವ್ರೆ, ಇದ್ರ ಜೊತೆಗೆ ನೋಡಿ, ಈಗ ನಮ್ಮ ರಾಜ್ಯದ ರಾಮ ಮುಖ್ಯಮಂತ್ರಿ ರಾಮ ನೋಡಿ, ಅವ್ರಿಗೆ ರಾಮ ಮಂದಿರ ಉದ್ಘಾಟನೆ ಮಾಡೋ ಟೈಮಲ್ಲೇ ರಾಮನ ಭಕ್ತರ ಮೇಲೆ ಎಷ್ಟೊಂದು ಪ್ರೀತಿ ನೋಡಿ. ರಾಮನ ಭಕ್ತರು ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಹಿಡಿದು ಸಾರಿ ಇನ್ನೊಂದ್ಸಲ ಮಾತಾಡ್ಸಕ್ ಆಗ್ಲಿಲ್ಲ ತಮ್ಮನ್ನ, ಮತ್ತೆ ಚರ್ಚೆ ಮಾಡೋಣ ಅಂತೆ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.